ಬಂದಿದ ತಕ್ಷಣ ಅದು ಕೇಳಿದ್ರು, ಯಾರೋ ಇವತ್ತೇನೋ ಪೂಜೆ ಮಾಡಕ್ಕೆ ಬಂದೆ ಪುರೋಹಿತರು ಅಂದ್ಕೊಂಡ್ರು. ಅಲ್ಲಿ ಕಾಫಿ ಕುಡಿಯಕ್ಕೆ ಹೋದೆ. ಅವಾಗ ನಮ್ಮ ಸರ್ ಹೇಳಿದ್ರೆ, ಅವ್ರು ಪುರೋಹಿತರಲ್ಲಪ್ಪ, ಕಾಫಿ ಕೊಡೋರು ಪ್ರೊಡ್ಯೂಸರ್. ಸೊ ಈ ಸಿನಿಮಾ ಲಾಸ್ಟ್ ಟೈಮ್ ಹೇಳಿದಾಗೆ ನಾನು ಹೀರೋಯಿನ್ ತಂದೆಯ ಪಾತ್ರ ಮಾಡಿದ್ದೀನಿ. ಈ ಎಂಟೈರ್ ಮೂವಿಯಲ್ಲಿ ನಂದೇ ಲೀಸ್ಟ್ ಕಾಸ್ಟ್ಯೂಮ್ ಖರ್ಚು ಅನ್ಸುತ್ತೆ. ಫುಲ್ ಸಿನಿಮಾ ಅಲ್ಲಿ ಶಲ್ಯ ಪಂಚೆಯಲ್ಲೇ ಇರ್ತೀನಿ. ಸೊ ಈ ಸಾಂಗಲ್ಲಿ ನಂದು ಎಂಟ್ರಿ ಇದೆ, ಲಾಸ್ಟಲ್ಲಿ ನೀವು ನೋಡಿರ್ಬೋದು. ಸೊ ಆದ್ರಿಂದ ಇದೆ ಅಟೈರಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೀನಿ, ನಮ್ಮ ಈ ಟೀಮು ತುಂಬ ಪ್ರಯತ್ನ ಪಟ್ಟು ಗುಡ್ ಮೂವಿ. ಸೊ ಜನರಲಿ 2 ಥರ ಮೂವಿ ಮಾಡ್ತಾರಂತೆ ನಾನು ಹೇಳಿದ್ದೆ. ಒಂದು ರೇಷನ್ಗೋಸ್ಕರ, ಒಂದು ಪ್ಯಾಷನ್ಗೋಸ್ಕರ ಅಂತ. ನಾವು ಮಾಡೋದು ಪ್ಯಾಷನ್ಗೋಸ್ಕರ ಮಾಡೋದು. ಎವ್ರಿಬಡಿ ಆರ್ ಪ್ಯಾಷನೇಟ್. ನೋಡ್ಬೋದು ಪ್ರತಿಯೊಂದು ಪಾತ್ರದಲ್ಲಿ ಗಿವನ್ ಪ್ರಾಮಿನೆನ್ಸ್. ಆಮೇಲೆ ಎಂಟೈರ್ ಟೀಮಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ದೇ ಆರ್ ಗಿವನ್ ಇಂಪಾರ್ಟೆನ್ಸ್. ಅದೊಂದು ಪ್ರಮುಖ ಪಾಯಿಂಟ್ ಇದರಲ್ಲಿ. ಸೊ ಎಲ್ಲರಲ್ಲೂ ರಿಕ್ವೆಸ್ಟ್ ಏನಂದರೆ, ಮೂವಿ ನೋಡಿ ಪ್ಲೀಸ್ ಪ್ರಮೋಟರ್ಸ್ ಆ್ಯಂಡ್ 100% ವಿ ಆರ್ ಕಾನ್ಫಿಡೆಂಟ್. ಖಂಡಿತ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಮ್ಮ ನಂಬಿಕೆ, ನಮ್ಮ ಟೀಮ್ದು ಅದೇ ವಿಶಸ್ ಕೊಡು. ಥ್ಯಾಂಕ್ ಯು. Okay. Any questions? ಖಂಡಿತ. ಅಂದರೆ ವಾಟ್ ಐ ಮೆಂಟ್ ವಾಸ್ ಎವ್ರಿಬಡಿ ಆರ್ ಪ್ಯಾಷನ್. 100%. It was a passionate. That's ಖಂಡಿತ ಸರ್. ಅದೇ ಅದಕ್ಕೆ ಫಸ್ಟ್ ಅದು ಬಂದ್ಮೇಲೆ ಆಮೇಲೆ ಪ್ಯಾಷನ್. ಎಸ್ ಸರ್, ಎಸ್ ಸರ್, ಟ್ರೂ. ಓಕೆ, ನಮ್ಮ ಡೈರೆಕ್ಟರ್ ನಂದಕುಮಾರ್ CM. ಎಲ್ಲ ಮೀಡಿಯಾ ಮಿತ್ರರಿಗೂ ಸ್ವಾಗತ, ನಮಸ್ಕಾರ. ನಾವು ಮೊನ್ನೆ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಫುಲ್ ಹೇಳಿದ್ದೀವಿ. ಇವತ್ತು ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇವತ್ತು ಹೀರೋಗಳೆಲ್ಲ ಸರ್ರು ಇವರು ಅವ್ರು ಮಾತಾಡೋದು ಚೆನ್ನಾಗಿರುತ್ತೆ ಸಾಂಗ್ ಬಗ್ಗೆ. ನಾವು ಪ್ರತಿಯೊಂದು ಕಂಟೆಂಟು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀವಿ. ದಯವಿಟ್ಟು ಜನಗಳ ಮಧ್ಯೆ ನಮಗೆ ಜನಗಳ ಮಧ್ಯೆ ನೀವು ಕಾಪಿರೋದ್ರಿಂದ ನೀವು ಒಂದು ಫಿಲಪ್ ಮಾಡಬೇಕು ಅಂತ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀವಿ. ನಾನು ಮಾತಾಡೋದಕ್ಕಿಂತ ಜಾಸ್ತಿ ಇವತ್ತು ಇವರು ಬೀದಿ ರೈಟರ್ ಮಾತಾಡೋದು, ಯಾಕಂದರೆ ಅವ್ರ ದಿನ ಇದು. ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಒಂದ್ಸತಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಹಾಂ ಸರ್, ಹಾಂ ಸರ್, ಹಾಂ ಸರ್, ಹಾಂ ಸರ್, ಖಂಡಿತ ಸರ್. ಹಾಂ ಸರ್, ಹಾಂ ಹೌದು. ಹಾಂ ಸರ್, ಪ್ರಯತ್ನ ನಡೀತಾ ಇದೆ ಸರ್, ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಂ ಸರ್, ಅಂದರೆ ಅಂದ್ರೆ ಆ ಫೀಲ್, ಅಂದ್ರೆ ಆ ಲವಲ್ ತೇರ್ತಾ ಇದಾರೆ ಅನ್ನೋದಕ್ಕೋಸ್ಕರ ಒಂದು ರೋಮಾಂಚನ ಫೀಲ್ ಮಾಡಕ್ಕೆ ಅಂತ, ಅಂದ್ರೆ ಆ ಡ್ರೀಮ್ ಅಲ್ಲಿ ಇದಾರೆ ಅನ್ನೋ ತರ. ಆದ್ರೆ ಆ ಜೋಶ್ ಅಲ್ಲಿ ಇದಾರೆ ಅನ್ನೋ ತರ. ಅದೆಲ್ಲ ಪ್ಲಾನಿಂಗ್ ಪಾಪ ಎಲ್ಲ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಫೈಟ್ ಮಾಸ್ಟರ್ ಮತ್ತೆ ಕ್ಯಾಮರಾಮನ್ ಸರ್ ಸೇರಿ ಪ್ಲಾನ್ ಮಾಡಿದ್ದಾರೆ ಸರ್. ಹೌದು, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಾಂಗಲ್ಲೂ ಆಕ್ಷನ್ ಇರುತ್ತೆ ಸರ್. ಹಾಂ ಸರ್, ಎಲ್ಲ ಸಾಂಗಲ್ಲೂ ಆಕ್ಷನ್ ಆಡ್ ಆಗಿರುತ್ತೆ ಸರ್, ಆ ಥರ ಕಂಪೋಸ್ ಮಾಡ್ತಾ ಇದ್ದಾರೆ. ಹಾಂ ಸರ್, ಹಾಂ ಖಂಡಿತ. ಹಾಂ ಸರ್, ಆ ಪ್ರಯತ್ನಗಳು ನಡೀತಾ ಇದೆ ಸರ್. ಥ್ಯಾಂಕ್ ಯು. ಆ ಲಿರಿಕ್ಸ್ ಬಂದು ಮೋಹಿನಿ ಅಂತ ಅವ್ರು ಬರೆದ್ರು ಸ್ಟಾರ್ಟಿಂಗು. ಮೋಹಿನಿ ಅಂತ ಸರ್ ಅವರು. ಅದು ಇವತ್ತು ಬರ್ತಾ ಇದ್ರು, ಅದು ಅವರು ಇದಕ್ಕೂ ಅದು ಉಡುಪಿಯಲ್ಲಿದ್ದಾರೆ, ಸ್ವಲ್ಪ ಬರೋಕ್ಕಾಗಲ್ಲ ಅಂತ ಸ್ವಲ್ಪ ಹೇಳಿದಕ್ಕೆ
ಇನ್ನೊಬ್ರು ಬಂದು ಅದು ಮೇಲ್ದೆಲ್ಲ ಮಂಜು ಅವ್ರು ಬರೆದಿದ್ದಾರೆ, ಮಂಜು ಮುಸ್ತಂದ್ರ ಅವರು. ಅದೇ ಅದು ಬರ್ಸಕ್ ಕಾರಣ ಬೀದಿ ರೈಟರ್ ಪ್ಲಾನ್ ಮಾಡೋದು ಅಂದ್ರೆ ಲೇಡೀಸ್ ಫೀಲ್ ಅವರೇ ಬರೋ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಮ್ಮ ಫ್ರೆಂಡ್ ಅವ್ರು ರಾಜ್ಯ ಅಂತಿದ್ರು, ಅವ್ರ ಕಡೆ ಮಾತಾಡಿದಾಗ ಅವರು ಇದು HL ವರ್ಕ್ ಮಾಡ್ತಾ ಇದ್ರು. ಅವ್ರು ಇವ್ರ ನಂಬರ್ ಕೊಟ್ಟು ಇವ್ರೊಬ್ರು ಇದ್ರೆ ನೋಡ್ರಿ ಟ್ರೈ ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಬಂದು ಸರ್ ಅವ್ರು ಡಿಸ್ಕಷನ್ ಮಾಡ್ತಾ ಅದು ಈ ಥರ ಲಿರಿಕ್ಸ್ ಆಗಿದೆ. ಫಸ್ಟ್ ಟೈಮ್ ಸರ್ ಅವ್ರು ಲೇಡಿ ಆ ಲೇಡಿಯ ಫೀಲಿಂಗ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಅವ್ರ ಲೇಡೀಸ್ ಕೈಲೇ. ಹಾಂ ಥ್ಯಾಂಕ್ ಯು ಸರ್. ಹಾಂ ಇಲ್ಲ ಸರ್ ತುಂಬ ಎಫರ್ಟ್ ಹಾಕಿ ತುಂಬ ವರ್ಕ್ ಮಾಡಿದ್ದಾರೆ ಸರ್. ಎಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಮಾಡಿಸ್ತಾ ಇದ್ದೀರಾ, ಚೆನ್ನಾಗಿ ಮಾಡಿಸ್ತಾ ಇದ್ದೀರಾ. ಹಾರ್ಡ್ ವರ್ಕ್ ಎಲ್ಲ ಕನ್ಕಣ ಮಾಡಿದ್ದೀವಿ ಸರ್. ಕನ್ಕಣ ನಾವು ಜಸ್ಟ್ ಹಾಲೇಶ್ವರು ಕನ್ಕಣ ಸೇರಿ ಪ್ಲಾನ್ ಮಾಡೋದು ಅದನ್ನ. ಆ ಮನೆ ನೋಡಿ ಆಮೇಲೆ ಮುಂದೆ ಅದೇನಿದೆ ಬಾವಿ ಎಲ್ಲ ಫುಲ್ ಎಲ್ಲ ಸೆಟ್ಟೇನೆ. ಅದನ್ನ ಇಬ್ರು ಮಾತಾಡ್ಕೊಂಡು ನಾವು ಜಸ್ಟ್ ಈ ಥರ ಮನೆ ಇರಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡು ಮುಂದೆ ಏನೇನು ಎಲ್ಲ ಸ್ಟ್ರಕ್ಚರ್ ಎಲ್ಲ ಅವ್ರಿಬ್ಬರು ಸೇರ್ಕೊಂಡೇ ಮಾಡಿದ್ವಿ ಸರ್. ಪ್ಲಾನ್ ಮಾಡಿ ಈ ಥರ ಆಮೇಲೆ ಕೊರಿಯೋಗ್ರಾಫರ್ಸರು ಸೇರಿದ್ದಾರೆ. ಅವ್ರಿಗೆ ಏನೇನು ಬೇಕು ಅದೆಲ್ಲ ಹೆಂಗೆ ಮಾಡಿಸ್ಕೊಂಡಿದ್ದಾರೆ ನೀಟಾಗಿ. ಎಲ್ಲ ಕೃತಜ್ಞ. ಅದು ಸ್ವಲ್ಪ ಅಲ್ಲಿ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಮಾಡಿದ್ರಿಂದ ಸ್ವಲ್ಪ ನೀರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆದರೂ ದೇವರದಿಂದ ನೀಟಾಗಿ ಆಯಿತು. ಸರ್ ಅದು ಇಬ್ಬರು ಕಂಡಕ್ಟರ್. ಅದು ಸ್ಕ್ರಿಪ್ಟ್ ಅಲೈನ್ ಕೇಳ್ತೀವಿ ಸರ್. ಅದು ಸರ್ ಅದಕ್ಕೆಲ್ಲ ಇವರು ಕ್ಯಾಮ್ರಾಮನ್ ಸರ್, ಆಮೇಲೆ ಇದು ಕೊರಿಯೋಗ್ರಾಫರು, ಆಮೇಲೆ ಇವರು ಮೇಕಪ್ ಬಂದು ಪ್ರಕಾಶನ ಅಂತ ಮಾಡಿದ್ರು. ತುಂಬಾ ಚೆನ್ನಾಗಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸರ್. ಅವ್ರ ಟ್ರೈಲರ್ ಬರ್ತಾರೆ ಸರ್. ಆ ಡೀಸೆಲ್ ಬಂದು ಫಸ್ಟ್ ಟೈಮ್ ಅಂದ್ರೆ ಹೀರೋಗೂ ಹೀರೋಯಿನ್ಗೂ ಒಂದು ಬಾಂಡಿಂಗ್ ಆಗಿರುತ್ತೆ. ಹೀರೋ ಅಂದ್ರೆ ಅವ್ರ ಬಾಯಿಂದನೇ ಕೇಳಿದ್ರೆ ಚೆನ್ನಾಗಿರ್ತಾರೆ, ಒಂದು ಎಫೆಕ್ಟಿವ್ ಅಲ್ಲಿ ಅಂದ್ರೆ ಹೋಗ್ತಾರೆ. ಸ್ವಲ್ಪ ಹೇಳೋದು ಮೇನ್ ಥೀಮ್ ಅದು ಅಂದ್ರೆ ಆ ಖುಷಿ ಧೈರ್ಯಕ್ಕೋಸ್ಕರ ಎಂಡ 90s ಎಲ್ಲ ಆ ಸ್ಟ್ರಕ್ಚರ್ ಇರ್ಲಿ, ಬಾಟಲ್ಸ್ ಎಲ್ಲ ಬೇಡ ಅಂತ. ಅಂದ್ರೆ ಅದೊಂದು ನಮ್ಮದು ನೇಚರ್ ಕಂಟೆಂಟ್ ಹೇಳುತ್ತೆ ಅಂತ. ಆಲ್ಮೋಸ್ಟ್ ಮಿಡ್ಲೆಸ್. ಇಲ್ಲ ಫೀಲಿಂಗ್ಸ್ ಏನಿಲ್ಲ, ಅದು ಹೋಗ್ತಾ ಕ್ಯಾಸ್ಟ್ ಇದೆ ಸರ್. ಕ್ಯಾಸ್ಟಿಸಮ್ ಇದೆ ಅಂದ್ರೆ ಅದು ಮೇಜರ್ ಇಂಪ್ಯಾಕ್ಟ್ ಕ್ಯಾಸ್ಟಿ ಆಗಲ್ಲ, ಅದೊಂದು ಕಾರಣ ಆಗುತ್ತೆ. ನಂದ ಸರ್, ಈ 90s ಅಲ್ಲಿ ಇವಾಗಿನ ಲವ್ ಇರ್ಲಿಲ್ಲ, ಸೆಮಿ ಮಾಡರ್ನ್ ಲವ್ ಇರಲಿಲ್ಲ. ಆಗಷ್ಟೇ ಕಲರ್ ಟಿವಿಸ್ ಎಮರ್ಜ್ ಆಗಿತ್ತು. ಆ ಎಲಿಮೆಂಟ್ಸ್ ಫ್ಲೇವರ್ಗಳು ಇರುತ್ತಾ ಫಿಲಮ್? ಇರುತ್ತೆ ಸರ್. ಯಾಕಂದ್ರೆ ನಮ್ಮಿದ್ರೊಳಗಡೆ ಮೊಬೈಲ್ಸ್ ಏನು ಇದಿಲ್ಲ. ಮೊಬೈಲ್ಸ್ ಇವಾಗಿನ ತರ ಏನು ಕಾಣಿಸಲ್ಲ, ಬರೀ ಲವ್ ಲೆಟರ್ಸ್, ಆಮೇಲೆ ಲ್ಯಾಂಡ್ ಲೈನು. ಅಂದ್ರೆ ಆಮೇಲೆ ಒಬ್ಬ ಹುಡುಗಿ ನೋಡಕ್ಕಾಗಿ ಅವಾಗೆಲ್ಲ ಹೆಂಗ್ ಭಯ ಬೀಳ್ತಾ ಇದ್ರು. ಹುಡುಗ ಫಸ್ಟ್ ಏನ್ ರಿಯಾಕ್ಟ್ ಮಾಡ್ತಾ ಇರ್ತಾನೋ, ಲವ್ ಬಂದಾದ್ಮೇಲೆ ಅಷ್ಟೇ ಸಾವಿರ ಆ ಹುಡುಗಿ ನೋಡಕ್ಕೆ ಅಂತಂದ್ರೆ ಎಷ್ಟೋ ಸೀನ್ಸ್ ತಗೊಂತಾನೆ. ಮಾತಾಡಕ್ಕೆ ಅಂದ್ರೆ ಆ ಹುಡುಗಿ ನೋಡಿದ ತಕ್ಷಣ ಬೀಳೋದು ಏನೇನೋ ತುಂಬಾ ಇದಿರ್ತದೆ. ಆವಾಗಿನ ಸೆನ್ಸಿಟಿವ್ ಏನಿತ್ತು ಅದೆಲ್ಲ ಫುಲ್ ಸಿನಿಮಾ ಪೂರ್ತಿ ಇರುತ್ತೆ ಸರ್. ಇವಾಗ ಈ ತರ ಇವಿ ಧೈರ್ಯವಾಗಿ ಎದುರು ಮಾತಾಡಿ ಆ ತರ ಇರಲ್ಲ. ಇದ್ರೊಳಗೆ ತುಂಬಾ ಭಯದಿಂದ ಇದಾಗ ಲವ್ ಇದ್ರಲ್ಲಿ ಇರುತ್ತೆ. ಫ್ರೆಂಡ್ಸ್ ಸರ್ಕಲ್ ಮಾಡಿದ್ವಿ ಸರ್. ನಮ್ಮ ಸರ್ಕಲ್ ಆಲ್ಮೋಸ್ಟ್ ಅಂದ್ರೆ ನಾವು ಸಿನಿಮಾ ನೋಡೋ ಟೈಮಲ್ಲಿ ನಮ್ಮ ಜೀವನದಲ್ಲಿ ನಡೆದಿರ್ಬೋದು ಅನ್ನೋ ಥರ ತುಂಬ ಸೀನ್ಸ್ ಇರುತ್ತೆ ಸರ್. ಅದು ಅದರ ಲೈವಲ್ಲಿ ನೋಡ್ದಂಗೆ ಇರುತ್ತೆ ಸರ್. ಅದಕ್ಕೆ ಒಂದು ಬ್ಯೂಟಿಫುಲ್ ಲೊಕೇಶನ್ಸ್, ಬ್ಯೂಟಿಫುಲ್ BGM, ಆಮೇಲೆ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಎಲ್ಲ ಶುಗರ್ ಬೈ ಅಂದ್ಬಿಟ್ಟು ಅಲ್ಲಿದ್ದಾರೆ. ತುಂಬ ಎಫರ್ಟ್ ಹಾಕಿ ಕಾಸ್ಟ್ಯೂಮ್ ಎಲ್ಲ ಮಾಡ್ಕೊಂಡು ಆವಿ ಸ್ಟ್ರಕ್ಚರೇ ಬೇಕು ಅಂತ ಫುಲ್ ಹಠ ಮಾಡಿ ಹುಡುಗರು ಆ ಥರ ಇದ್ರಲ್ಲಿ ಇಲ್ಲ, ಈ ಥರ ಬೇಕೇ ಬೇಕು ಅಂತೆಲ್ಲ ಇದು ಮಾಡಿ ಎಲ್ಲ ಪ್ರತಿಯೊಬ್ಬರು ಟೀಮ್ ಅವ್ರವ್ರ ಕೆಲಸನ ಯಾರು ಸೋಲ್ದಿರ, ಯಾರು ತಲೆ ಎತ್ಕೊಂಡು ಮಾಡಿದ್ದಾರೆ ಸರ್. ಅಂದ್ರೆ ಬಡವ್ರ ಹತ್ರ ಕೇಳಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲ ಸರ್ ನಾವು ನೋಡಿ ಬೇಕಾದ್ರೆ ಕಂಡು ಸ್ಕ್ರೀನ್ ಮೇಲೆ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ನಾವೇನು ಕೇಳ್ತಾ ಇದೀವಿ ಅಂತ ಎಲ್ಲ ಹೇಳಿ ಮಾಡಿಸ್ಕೊಂಡಿದ್ದಾರೆ ಸರ್. ಅವ್ರವ್ರ ಜವಾಬ್ದಾರಿ ಅವರವರೇ ತಗೊಂಡು ಅವರವರೇ ಮಾಡಿದ್ದಾರೆ. ಎಲ್ಲರೂ 100% ಫಿಲ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್. ಹಾಂ
ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಆ ಕರ್ಕಶ ವಾಯ್ಸ್ ನಂದೇ ಸರ್, ಮಧ್ಯದಲ್ಲಿ ಬಂದಿದ್ದು. ಆಕ್ಚುಲಿ ಈ ಸಾಂಗ್ ಕಾನ್ಸೆಪ್ಟ್ ಬಂದು ಬ್ಯೂಟಿ ಅಂತ ಪೀಸ್ ತರ ಪ್ಲಾನ್ ಮಾಡಿದ್ವಿ. ಒಂದಷ್ಟು ಮೆಲೋಡಿ ಬರಬೇಕು, ಹೀರೋ ಬಂದಿದ ತಕ್ಷಣ ಸ್ವಲ್ಪ ರ್ಯಾಶ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಚಿತ್ರ ಮೇಡಮ್ ಮೀಟ್ ಮಾಡಿದ್ದು ಆಕ್ಚುಲಿ ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫೀವರ್ ಬರೀತು. ಇದೇ ತರ ಫುಲ್ ಕಾಫ್ ಮಾಡ್ತಾ ಇದ್ರು, ಫುಲ್ ಕೆಮ್ಮು ಅವ್ರಿಗೆ. ಜಸ್ಟ್ 1.5 year ಇರ್ತದೆ, 1.5 year ಇರ್ತದೆ ಸರ್. ಡಿಸೆಂಬರ್ ಮುಂಚೆ ಲಾಸ್ಟ್ ಆಗಸ್ಟ್, ಪ್ರೀವಿಯಸ್ ಆಗಸ್ಟ್ ಆ ಟೈಮಲ್ಲಿ ಆಲ್ಮೋಸ್ಟ್ ಒಂದು 3 hour ಹಾಡ್ ಕೊಟ್ಟರು ಸರ್. ಟ್ರ್ಯಾಕ್ ಈ ಸಾಂಗ್ ಕಂಪೋಸ್ ಮಾಡುವಾಗ ಇನ್ನೂ ಸ್ವಲ್ಪ ಮಜಾ ಆಯ್ತು. ಇವಾಗ ನೀವು ಕೇಳಿದ್ರಲ್ಲ ಆ ರ್ಯಾಶ್ ಪರ್ಸ್ಪೆಕ್ಟಿವ್ ಅಲ್ವಾ, ಅದು ಅವಾಗ ಇರಲೇ ಇಲ್ಲ. ಫುಲ್ ಸಾಫ್ಟ್ ಆಗಿ ಇತ್ತು ಸಾಂಗ್. ಮತ್ತೆ ಅರುಣ್ ಸರ್ ಹೀರೋ ಸರ್, ಅವರು ಫ್ರೇಮ್ ಒಳಗಡೆ ಬಂದಾದ್ಮೇಲೆ ನಮ್ಗೆ ಪ್ಲಾನ್ ಬಂತು, ಸರಿ ಓಕೆ ಇನ್ನೂ ಸ್ಟ್ರಾಂಗ್ ಮಾಡೋಣ ಅಂತ ಹೋಗ್ಬಿಟ್ಟು ಒಂದು ರ್ಯಾಶ್ ಸ್ಟ್ರಕ್ಚರ್ ಒಂದು ಫಾರ್ಮ್ ಆಯ್ತು ಸರ್. ಸಾರಿ ಸರ್, ಡೈರೆಕ್ಟರ್ ರೆಕಮೆಂಡೇಶನ್ ಸರ್. ಹೀರೋ ಕ್ಯಾರೆಕ್ಟರ್ ಬಂದು ಆಗ್ತಾರೆ ಹೋಗ್ತಾರೆ, ಅದು ಇಬ್ಬರಿಗೂ ಡೆಡ್ ಆಪೋಸಿಟ್ ಇರುತ್ತೆ. ಸಾಫ್ಟ್ವೇರ್ ಕಂಪ್ಲೀಟ್ ಈ ಸಿನಿಮಾ ಬಿಜಿಎಂ ನೋಡಿದ್ರು ಆಟ ಅಷ್ಟೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನೋಡಿದ್ರಿ, ಇದೊಂದು 4 days ಶೂಟ್ ಮಾಡಿದ್ವಿ. ಬಟ್ ಎಲ್ಲದೂ ಚಾಲೆಂಜಿಂಗ್ ಆಗಿತ್ತು. ಯಾಕೆಂದರೆ ನೋಡಿದ್ರಿ 4 ರಿಂದ 5 ಲೊಕೇಶನ್ ಇದೆ. ಪ್ರತಿ ಒಂದೊಂದು ದಿನ ಒಂದೊಂದು ಲೊಕೇಶನಲ್ಲಿ ಮಾಡಿದ್ದೀವಿ. ಭಾಳ ಅದ್ಭುತವಾಗಿ ಇಡೀ ಸಿನಿಮಾ ಇದೇ ಥರ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಕನಕ ಅವರು ಪ್ರತಿ ಪ್ರೆಸ್ ಮೀಟ್ಗೂ ಬರೋರು ಅದ್ರ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಳ್ತಿದ್ರು. ನಾನು ಕೇಳ್ತಿದ್ದೆ, ಸೀನಿಯರ್ ಆರ್ಟ್ ಡೈರೆಕ್ಟರ್ ಅಲ್ವಾ, ಯಾಕೆ ನೀ ಕರಿತಾ ಇಲ್ಲ ಅಂತ. ನಂದ ಅನ್ನೋರು, ಇಲ್ಲ ಅವ್ರು ಸೀನಿಯರ್ ಅಲ್ವಾ, ಸ್ಪೆಷಲ್ ಆಗಿ ಅವ್ರನ್ನ ಒಂದಿನ ಅವ್ರ ಕಡೆಯಿಂದ ಒಂದು ಲಾಂಚ್ ಮಾಡಿಸಿ ಸ್ಟೇಜಿಗೆ ಕರಿತೀವಿ ಅಂತ. ಸರ್ ಟ್ರಿಬ್ಯೂಟ್ ಇವತ್ತು ನಿಮ್ಮ ದಿನ ಅನ್ನೋ ಥರ. ಸರ್ ಟೀಮ್ ಬಗ್ಗೆ ಏನು ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರ. ನಾನು ಮಾಡೋ ಸಿನಿಮಾ ಸೂಪರ್ ಹಿಟ್ ಸಿನಿಮಾಗಳೇ ಮಾಡಿದ್ದೀನಿ. ಅದೇ ಥರ ಈ ಸಿನಿಮಾನೇ ಗೆಲ್ಲಬೇಕಂತ ನನ್ನ ಆಸೆ. ಆಮೇಲೆ ನೀವೆಲ್ಲ ಗೊತ್ತಿರ್ಬೋದು, ನಾನು ಮಾಡಿದ ಸಿನಿಮಾ ಅಂದರೆ ಮುಂಗಾರು ಮಳೆಯವರು, ಚಲನಚಿತ್ರ ಆಗಲಿ, ರಂಗಿತರಂಗ ಆಗಲಿ, ಸಂಜು ಗೀತ, ಮೈನಾ, ಸುಮಾರು ಸಿನಿಮಾಗಳು ಮಾಡಿದ್ವಿ. ಅದೇ ಥರ ಗೆಲ್ಲಬೇಕು ಸಿನಿಮಾ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಪರಿಚಯ ಇದ್ದಿದ್ದು ಮ್ಯಾನೇಜರ್ ಮಂಜು ಅಂತ. ನಾನು ಅವ್ರು ಭಾಳ ಕ್ಲೋಸ್. ಅವರೇನು ಮಾಡಿದ್ರು, ಇಲ್ಲ ಈ ಸಿನಿಮಾ ಮಾಡಬೇಕು, ಈ ಥರ ನೀವು ಹೆಲ್ಪ್ ಮಾಡ್ಬೇಕಪ್ಪ, ನಾನು ಕಾಲಾಗಲ್ಲ, ಕೂತ್ಕೊಂಡು ಮಾಡ್ಕೊಡ್ತೀನಿ, ಏನು ಬೇಕು. ಆಮೇಲೆ ನೀವು ರಿಸ್ಕ್ ಕೊಡಬೇಡಿ, ನನಗೆ ಟೈಮ್ ಕೊಡಬೇಕು, ದುಡ್ಡು ಕೊಡಬೇಕು, ಹಂಗಿದ್ರೆ ಮಾಡ್ತೀನಿ. ನಾನು ಫಸ್ಟೇ ಹೇಳ್ಬಿಟ್ಟೆ, ನನ್ನ ಟೈಮು ದುಡ್ಡು ಕೊಟ್ಟರೆ ಮಾಡ್ತೀನಿ, ಇಲ್ಲ ನಾನು ಮಾಡೋಣ ಅಂತ ಡೈರೆಕ್ಟ್ ಹೇಳಿದೆ. ಅಣ್ಣ ಮಾಡಿ ಮಾಡಿ ಮಾಡಿ. ಆಮೇಲೆ ನಾವು ಸೀದಾ ನಾನು ಕ್ಯಾಮ್ರಾಮನ್ ಸಾರು, ಡೈರೆಕ್ಟರ್ ಸಾರು ಗದಗ ಹೋದಾಗ ಆ ಮನೆ ಆಲ್ರೆಡಿ ಆ ಮನೆ ನಾನು ಮಾಡಿದ್ದೆ, ವರ್ಕ್ ಮಾಡಿದ್ದೆ, ಗಾನ ಇದು ಪಂಚಾಸ್ತಿ ಗವಾಯಿ ಅಂತ. ಆವಾಗ ಆ ಮನೆ ಮುಂದೆ ಪಾಳದಿದ್ದೆ, ಏನಿಲ್ಲ, ಒಂದು 60-40 ಮುಂದಿನ ಜಾಗ ಖಾಲಿ ಇತ್ತು. ಆಮೇಲೆ ಕ್ಯಾಮ್ರಾಮನ್ ಸರ್, ಇಲ್ಲಿ ಏನು ಮಾಡ್ತೀರ ಕನ್ಕಣ, ಏನು ಮಾಡೋಣ ಅಂದರು. ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡಿದೆ ಅಷ್ಟೇ. ನೋಡಿಬಿಟ್ಟು ಫಸ್ಟ್ ಈ ಮನೆ ಕಾಂಪೌಂಡ್ ಆಗಬೇಕು ಅಂತ. ಆ ಓನರು ಆಯಿತು ಮಾಡಿಕೊಡ್ತೀನಿ ಅಂತ ಮಾಡಿದ್ರು. ಏನು ಮಾಡ್ಬೇಕಂದ್ರೆ, ಸರ್ ನಡೀರಿ ಸರ್ ಹೋಗೋಣ ಅಂದೆ. ಮತ್ತು ಏನು ಹಂಗೆ ಹೋಗೋಣ ಅಂತಾರೆ, ಏನು ಮಾಡ್ತೀರಿ ನೀವು? ನಾನು ಮಾಡ್ತೀನಿ ಬನ್ನಿ ಸರ್. ನಮ್ಮ ಕ್ಯಾಮ್ರಾಮನ್ ಸರ್ ಹೇಳಿದ್ರು, ನನಗೆ ಈ ಥರ ಬೇಕು ನನಗೆ. ಆಮೇಲೆ ನೋಡಿದೆ, ಈಗ ಖಾಲಿ ಇದೆ, ಫುಲ್ ಎಂಟಿ ಇದೆ, ಮಣ್ಣು, ಬರೀ ಮಣ್ಣು. ಇದು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸಿ, ಟೈಲ್ಸ್ ಹಾಕಿಸಿ, ಬಾವಿ ಮಾಡಿ, ತುಳಸಿ ಕಟ್ಟೆ, ಕೊಳಾಯಿ, ಆಮೇಲೆ ಅಲ್ಲಿರೋ ಐಟಮ್ ಎಲ್ಲ ನಾನು ಹಾಕಿದ್ದೆ. 2 ತೆಂಗಿನ ಮರ ಕಟ್ ಮಾಡ್ಕೊಂಬಂದು ಟ್ರ್ಯಾಕ್ಟ್ರಲ್ಲಿ ಅದನ್ನು ಡ್ರಿಲ್ ಹಾಕಿ, ಅಲ್ಲಿ ಊತಿ ಗೊಬ್ಬರ ಹಾಕಿ, ಅದಕ್ಕೆ ಶಾಸ್ತ್ರ ಎಲ್ಲ ಮಾಡಿ, ಹಾಲು ಕಾಸು ಎಲ್ಲ ಹಾಕಿ ಶಾಸ್ತ್ರ ಮಾಡಿ, ಯಾಕಂದರೆ ಕಟ್ ಮಾಡಿ ಹಂಗೆ ಇಡಬಾರ್ದು. ಎಲ್ಲ ಮಾಡಿದೆ, ತುಂಬ ಚೆನ್ನಾಗಿದೆ. ನನಗೇನು ಗೊತ್ತಾ, ನೀವೆಲ್ಲ ಇದ್ದೀರ, ನನಗೇನು ಭಯ ಇಲ್ಲ, ಎಲ್ಲ ಗೊತ್ತಿರೋರು, ನನಗೇನು ಯಾರಿಲ್ಲ, ಹೊಸಬರ ಅಂತಿಲ್ಲ. ಪಿಕ್ಚರ್ ಗೆಲ್ಲಬೇಕು, ಪ್ರೊಡ್ಯೂಸರ್ ಸೇಫ್ಟಿ ಆಗಬೇಕು, ಡೈರೆಕ್ಟ್ ಒಳ್ಳೆ ಹೆಸರು ಬರಬೇಕು, ಕ್ಯಾಮ್ರಾಮನ್ ಸರ್ ಒಳ್ಳೆ, ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಮಳೆ, ಎಲ್ಲಿ ನೋಡಿದ್ರು ಬಿಸಿಲು ಜಾಸ್ತಿ ಅಲ್ವಾ, ನೀರು ಭಾಳ ಕಷ್ಟ ಅಲ್ಲಿ.
ಆದರೂ ನಾವು ನೀರು ಹಂಚಿ ಎಲ್ಲ ಮಾಡ್ದು. ಆಮೇಲೆ ಎಲ್ಲ ಸೆಟಪ್ ಮಾಡಿರೋದೆ, ಯಾರೇನು ರೆಡಿಯಾಗಿ ಇಟ್ಕೊಂಡಿರಲ್ಲ. ನಮ್ಗೇನು ಬೇಕು ಇವ್ರು ಏನು ಕೇಳ್ತಾರೋ ರೆಡಿ ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಖುಷಿಯಾಗಿದೆ. ನಾವು ಇಡೀ ಸಿನಿಮಾ ಒಂದು ದಿವಸ ನಾವು ಮುನ್ಸ್ಕೊಂಡಿಲ್ಲ. ಎಲ್ಲರ ಮುಂದೆ ಹೇಳ್ತೀನಿ, ನಾವು ಜಗಳ ಆಡಿಲ್ಲ. ಒಂದು ಫ್ಯಾಮಿಲಿ ಥರ ಮಾಡಿದ್ದೀವಿ. ಆ ವಯಸ್ಸಲ್ಲಿ ಅವ್ರು ಚಿಕ್ಕವರೇ ಇರ್ಬೋದು, ನಾನು ದೊಡ್ಡ ಅದಲ್ಲ. ವರ್ಕಲ್ಲಿ ವರ್ಕೆ, ನಿನ್ನ ವರ್ಕ್ ನಿಂದು, ನನ್ನ ವರ್ಕು ನಂದು. ಅವ್ರು ಕ್ಯಾಮರಾಮನ್ ಸರ್ ಏನು ಹೇಳ್ತಾರೋ ಅವ್ರು ಪಕ್ಕ ಮಾಡ್ಕೊ. ಈ ಪಿಕ್ಚರ್ ಹಾಕಿರೋ ಸ್ಮೋಕು ನಾನು ಯಾವ ಸಿನಿಮಾದಲ್ಲೂ ಹಾಕಿಲ್ಲ. ನನ್ನ ಸರ್ವಿಸಲ್ಲಿ ಈ ಸಿನಿಮಾ ಯೂಸ್ ಮಾಡಿದ ಸಾಂಬ್ರಾಣಿ ಇಜ್ರು ಆಗಲಿ ಸಖತ್ತಾಗಿ ಯೂಸ್ ಮಾಡಿದ್ರೆ ನನಗೆ ಬೇಕೇ ಬೇಕು. ಹುಡುಗರಿಗೆ ನನಗೆ ಅವೆಲ್ಲ ರೀ, ನಂಗೆ ಬೇಕು, ದುಡ್ಡು ಬೇಕು, ಸಾಂಬ್ರಾಣಿ ಬೇಕು. 50 kg 70 kg ಸುರಿದಿದೆ. ಅದೇ ಎಫೆಕ್ಟ್ ಕಾಣುತ್ತೆ ನೋಡಿ. ಇವು ದುಡ್ಡು ಕೊಡುವಾಗ ಅಯ್ಯೋ ಅನಿಸ್ಬೋದು, ಸಿನಿಮಾ ನೋಡಿದಾಗ ಇನ್ನೂ ಸ್ವಲ್ಪ ಕೊಡ್ಬೋದು, ಚೆನ್ನಾಗಿ ಮಾಡೋದು ಅದಕ್ಕೆ ಹೇಳೋದು. ಸಿನಿಮಾದಾಗ ಕಾಣುತ್ತೆ, ಇಲ್ಲೇನು ಕಾಣಲ್ಲ. ತಿನ್ಬಿಡ್ಬೋದು, ಊಟ ಮಾಡ್ಬೋದು, ಆಗೋಬೋದು. ಸಿನಿಮಾದಲ್ಲಿ ಕಾಣುತ್ತೆ, ಅವಾಗ ಕೊಡಿದ್ರೆ ಇಲ್ಲ ಚೆನ್ನಾಗಿ ಮಾಡೋನೆ, ಇನ್ನೂ ಕೊಡ್ಬೋದಾಯಿತು ಅಂತ ಅವ್ರಿಗೆ ಬರಬೇಕು. ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ ಇದ್ದೇ ಇರ್ತದೆ ಅಂತ ನನಗೆ ನಂಬಿಕೆ ಇದೆ. ಖಂಡಿತ ಆಗಿರ್ತದೆ. ಅದರಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಮ್ಯಾನೇಜರ್ ಏನಣ್ಣ ಕಾಸು ಕೊಡ್ತಾನೆ ಇದೀನಿ ಖಾಲಿ, ಅವೆಲ್ಲ ಗೊತ್ತಿಲ್ಲ, ಹೋಗಿ ಕ್ಯಾಮರಾಮನ್ ಸರ್ಗಳು. ಅವರು ಕ್ಯಾಮರಾಮನ್ ಸರ್ ನನಗೆ ಒಳ್ಳೆ ಸಾಂಬ್ರಾಣಿ ಹಾಕು, ಕೆಮ್ಮು ಬರಬಾರ್ದು ಕಣ್ಣ, ಆಗಲ್ಲ ಅಂತ ಇವ್ರು ಹೇಳ್ತಾರೆ. ಅವ್ರು ನೋಡಿದ್ರೆ ಕಮ್ಮಿ ತಗೊಂಬ ಅಂತ ಅವ್ರು ನಾನು ಹೇಳಿದೆ, ಅವೆಲ್ಲ ಮಾಡಲ್ಲ. ನನಗೆ ಹಿಂಗೆ ಬೇಕು ಹಂಗೆ ಮಾಡಿಕೊಟ್ಟಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. ಆ ಮನೆ ಗದಗ ಮನೆ ಮಾತ್ರ ಇವಾಗ ನೋಡಿ ಹೆಂಗೆ, ಇವಾಗ ನೋಡಿ ಮುಂದ್ಗಡೆ 5 ಪೈಸೆ ಸಾಲ ಏನು ಐಟಮು ಇಲ್ಲ, ಅಲ್ಲಿ ಎಲ್ಲ ತೆಗೆದ್ಬಿಟ್ಟಾರೆ. ಹೌದು, ಗಾನಯೋಗಿ ಏನು ಮಾಡಿದ್ರು, ಒಳಗಡೆ ಏನು ಮಾಡಲಿಲ್ಲ. ಆ ಆಚೆ ಮಾತ್ರ ಗಿರೀಶ್ ಕಾರ್ನಾಡ್ದು, ಲೊಕೇಶನ್ ಅವ್ರದ್ದು ಅಲ್ಲಿ ಭಜನೆ ಥರ ಅದು ಅಷ್ಟೇ ಮಾಡಿದ್ದು. ನಾವು ಗದಗಲ್ಲಿ ಒಂದು ಸೆಟ್ ಹಾಕಿದ್ದು ಆಶ್ರಮ, ಅಲ್ಲಿ ಆಶ್ರಮ ಕಾಡಲ್ಲಿ ಹಾಕಿದ್ದು. ಅದೊಂಥರ ಮಜಾ ಆಯ್ತು ಬಿಡಿ. ಆಗಲ್ಲ ಮನೆ ಸಕ್ಕತ್ತಾಗಿದೆ. ಮನೆ 101 ಬಾಗಿಲು ಮನೆ. ಅದು ಅದೇ ಥರ ಮನೆ ಬೆಳಗಾಮಲ್ಲಿದೆ. ವೀರಪ್ಪ ನಾಯಕ ಅಂತ ಒಂದು ಸಿನಿಮಾ ಮಾಡಿದೆ, ಅಲ್ಲಿ ಒಂದು ಮನೆ 101 ಬಾಗಿಲು ಅದು ಮನೆ. ಅವರು ಸಂಗೊಳ್ಳಿ ಹಿಡ್ಕೊಟ್ಟವ್ರ ಮನೆ ಅಂತ ನಮಗೆ ಬೇಕಾಗಿಲ್ಲ. ಅಲ್ಲಿ 101 ಬಾಗಿಲು ಮನೆಯೇ. ಆ ಕಡೆ ಮನೆಗಳು ಸಕ್ಕದೇ ಇರ್ತವೆ. ಹಂಗೆ ಕೆಲಸ ನಂಗೆ ಇರ್ತದೆ ನಮಗೆ. ವಾಡೆ ಮನೆ ಅಂತ. ಅಲ್ಲ, ನನಗೆ ಸೈಲು ಅಂತ ಮೂವಿ ಮಾಡಿದೆ ಮುನಾರಲ್ಲಿ. 1 ತಿಂಗಳು ಅಲ್ಲೇ ಇದೆ. ಡಾಕ್ಟ್ರು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋದು. ಆ ಟೆನ್ಷನ್ಗೆ ನಾನು ಟ್ಯಾಬ್ಲೆಟ್ ಕೊಡೋದಿಲ್ಲ. ಈಗ ವರ್ಕಲ್ಲಿ ನಾನು ವರ್ಕ್ ಅಂತ ಇದು ಮಾಡ್ಕೊಂಡು ಟ್ಯಾಬ್ಲೆಟ್ ಕೊಡಿದ್ರೆ ಮನೆ ಇಲ್ಲಿ ಬೆಂಗಳೂರು ಬಂದಮೇಲೆ ನಾನು ಜಾಸ್ತಿ 35 ಸಿನಿಮಾ ಮಾಡಿದ್ದೀನಿ ರಾಕೇಶ್ ಸರ್ ಕಂಪ್ನಿಯಲ್ಲಿ. S9 ಅವ್ರದ್ದು ಒಂದು 26 ಸಿನಿಮಾ ಮಾಡಿದ್ದೀನಿ ಆ ಕಂಪ್ನಿಯಲ್ಲಿ. ಇಲ್ಲಿ ಬಂದಮೇಲೆ ಡಕೋಟಾ ಪಿಕ್ಚರ್ ಅಂತ ಸೆಟ್ ಹಾಕ್ಬೇಕಾಯ್ತು ಮೈಸೂರಲ್ಲಿ. ಆದರೆ ಅದೆಲ್ಲ ಆಯಿತು, ಮುಗೀತು. ಅದು ಮುಗಿದು ಇನ್ನೇನು ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು, ಐಟಮ್ ಸಾಂಗು. ಕಾಲು ನೋವು ಜಾಸ್ತಿ ಆಯಿತು. ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಇಲ್ಲ, ಕಾಲು ತೆಗಿಯಬೇಕು, 24 hour ಟೈಮು ಕೊಟ್ಟರು. ಆಮೇಲೆ ಜಗ್ಗೇಶ್ ಸರ್ ಫೋನ್ ಮಾಡಿ ಕಾಲು ತೆಗಿಬೇಡ ಅಂದರೆ ಇಲ್ಲ ಆಗಲ್ಲ ಅಂತ. ಆಗಲ್ಲ ಅನ್ನೋದು ತೆಗೆದು ಒಂದು 15 ದಿವಸ ಬಿಟ್ಟು ಆ ಸಾಂಗ್ ಹೋಗಿ ಐಟಮ್ ಸಾಂಗ್ ಸೆಟ್ ಹಾಕಿ ಫಿನಿಷ್ ಮಾಡಿದೆ. ಅದು ರಾಕೇನವ್ರದ್ದು ಫಿನಿಷ್ ಮಾಡಿ ಅಲ್ಲಿಂದ ನನಗೆ ಬರೀ ನಾನು ಯಾರು ನಂಬ್ತಾರೆ ಗೊತ್ತಿಲ್ಲ, ನಿಕ್ಕರ್ ಹಾಕ್ಕೊಂಡೆ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗಿ ಸಾಂಗ್ ಸೆಟ್ ಹಾಕ್ತೀನಿ. ಅಂಬಾಜೆಡ್ ಅಂತ ಸಿನಿಮಾ ಗಾಡಿ ನಿಕ್ಕರಲ್ಲೇ ಹೋದೆ ನಾನು, ಬರಲ್ಲ ಅಂತ. ಅಲ್ಲಿ ಹೋದಾಗ ಏನು ಹೈದರಾಬಾದ್ಗೂ ಹೋಗಿದ್ದೆ. ಹೈದರಾಬಾದಲ್ಲಿ ರಾಮದೀಪ್ ಮ್ಯೂಸಿಕ್ ಸೆಟ್ ಹಾಕ್ತೆ. ಅವ್ರೇನು ಗೊತ್ತಾ ತೆಲುಗಲ್ಲಿ, ಏಮಯ್ಯ మా ఇంట్లో మగవాళ్ళు ತಿಂದು ಬುಜ್ಕೊಂತಾರೆ, ಒಂದು ಕಾಲಿಲ್ಲ ಬಂದು ಕೆಲಸ ಮಾಡ್ತಾನೆ ಸಿಟಿಯಲ್ಲಿ ಅಂತ ಎಲ್ಲರೂ ಕ್ರಾಫ್ಟ್ ಮಾಡಿದಲ್ಲಿ. ಆಮೇಲೆ ನನಗೆ ಉಪ್ಪಿ ಸಾರು ಫೋನ್ ಮಾಡಿ, ಪ್ರೇಮ ಅವ್ರಿಗೆ ಫೋನ್ ಮಾಡಿ ಬಾರೋ ಮನೆಗೆ ಬಾ ಅಂದರು. ಇಲ್ಲ ಲೊಕೇಶನ್ ಬಾ ಅಂದರು. ಬಂದೆ. ಉಪ್ಪಿ ಸಾರು ಕರ್ಕೊಂಡೋಗಿ ಆ ಡಾಕ್ಟ್ರಿಗೆ ಫೋನ್ ಮಾಡಿ 2 ಲಕ್ಷ ರೂಪಾಯಿ ಕೊಟ್ಟು ಕಾಲು ಹಾಕ್ಸಿದ್ರು. ಈಗ ಅವರಿಂದ ನಾನು ನಡೀತಾ ಇದ್ದೀನಿ, ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಸಿನಿಮಾ ಆಗಿದೆ, ಒಂದು 300-400 ಆಗಿದೆ. 83 ನಾನು ಬಂದೆ. 83 ಬಂದಾಗ ನಿಮ್ಗೆ ಗೊತ್ತಿರ್ಬೋದು, ಆವಾಗೆಲ್ಲ ನಮ್ಮ ಚಿಕ್ಕಪ್ಪರೆಲ್ಲ ಭಾಳ ಪರಿಚಯ. ಮೂರ್ತಿ AS ಮೂರ್ತಿಯವರು, ಗಣಪತಿ ಅವೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಆವಾಗ ವಿಜಯ ಚಿತ್ರ, ರೂಪತಾರ ಎಲ್ಲ ಇತ್ತು. ಅವಾಗೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅವಾಗ ನಾನು ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ದೆ, ಪ್ರೊಡಕ್ಷನ್ ಬಾಯ್ ಮಾಡಿದ್ದೀನಿ, ಸೆಟ್ ಹೆಲ್ಪರ್ ಮಾಡಿದ್ದೀನಿ. ಕೆಳಗಿಂದ ಮೇಲೆ ಬೈದ್ದೀನಿ ನಾನು, ಏಕದಮ್ ಆಡೇಟ್ ಆಗಿಲ್ಲ. ಹೆಲ್ಪರ್ ಕೆಲಸ ಮಾಡ್ಕೊಂಡು ಏಕದಮ್ ಎಲ್ಲ ಭಾಷೆ ಸಿನಿಮಾ ವರ್ಕ್ ಮಾಡಿದ್ದೀನಿ. ನನಗೆ ಅದೇ ಖುಷಿ. ನನಗೆ ನಿಮ್ಮಂಥವ್ರ ಆಶೀರ್ವಾದ ನನಗೆ ಹೆಸರು ಸಾಕು. ಪಿಕ್ಚರ್ ಗೆಲ್ಲಿ ಎಲ್ಲರೂ ಖುಷಿಯಾಗಿ ನೀವೆಲ್ಲ ನಮಗೆ ಹೆಲ್ಪ್ ಮಾಡಿದ್ರೆ ಇನ್ನೂ ಮುಂದೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
ಪವಿತ್ರಾಜ್ ಅವರು ಯಾವ ಸಿನಿಮಾ ಮಾಡಿದರೆ ಅವೆಲ್ಲ ಸೂಪರ್ ಹಿಟ್ ಆಗಿದೆ. 1990s ಕೂಡ ಸೂಪರ್ ಹಿಟ್ ಆಗಿದೆ. ಬೇಕು, ಖಂಡಿತ ಹಾಗೆ ಆಗುತ್ತೆ ನಂಬಿಕೆ ನನಗಿದೆ. ಹಿರಿಯರ ಹಾರೈಕೆ ಹೀಗೆ ಇರಲಿ. ಆಮೇಲೆ ಜನ ನೋಡೋದು ನಂಬಿಕೆ ಇದೆ. ಈಗ ಒಳ್ಳೆ ಊಟ ಅಂದ್ರೆ ಹುಡ್ಕೊಂಡು ಹೋಗೇ ಹೋಗ್ತೀವಿ ಹೋಟ್ಲಿಗೆ. ಕೆಟ್ಟ ಹೋಟ್ಲು ಹುಡ್ಕೊಂಡು ಹೋಗ್ತೀವಾ? ಹೋಗಲ್ಲ. ಒಳ್ಳೆ ಹೋಟ್ಲು ಬಾರ ಹುಡ್ಕೊಂಡು ಹೋಗೋಣ ಅಂತ ಹೋಗಿ ಹೋಗ್ತೀವಿ. ಅದೇ ಥರ ಚೆನ್ನಾಗಿದೆ, ಜನ ನೋಡ್ತಾರೆ, ಗೆಲ್ತೇವೆ, ನಂಬಿಕೆ ಇದೆ. ನಂಬಿಕೆ ಇರ್ಬೇಕು ಯಾವತ್ತು ಮನುಷ್ಯನಿಗೆ. ತುಂಬಾ ಥ್ಯಾಂಕ್ಸ್. ರಿಯಲ್ ಸ್ಟಾರ್ ಅಂತ ತುಂಬಾ ಖುಷಿ ಅನ್ನಿಸ್ತು ಉಪೇಂದ್ರ ಸರ್ಗೆ. ಸೂಪರ್. ಈಗ ಓವರ್ ಟು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತಾಡೋದು ಲಾಸ್ಟ್ ಅಲ್ಲಿ ಮಾತಾಡ್ತೀರಾ? ರಮೇಶ್ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ, ಮಾಧ್ಯಮ ಹಿರಿಯರಿಗೆ ಮಿತ್ರರಿಗೆ ನಮಸ್ಕಾರ. ಮಳೆ ಮಾತಾಡು ಸಾಂಗ್ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಮುಂದೆ ಆಡಿಯನ್ಸ್ನ ಮಾತಾಡ್ಸುತ್ತೆ ಅನಿಸುತ್ತೆ. ಸೊ ನಿರ್ದೇಶಕರು ಹಾಗೂ DOP ಅವರು ಎಲ್ಲ ಪ್ಲ್ಯಾನ್ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ನ. ಸಾರ್ ಫಸ್ಟ್ ಏನಾದರೂ ಬಂದಾಗ ಸರ್ ಮೈಕ್ ಹತ್ರ ಇಟ್ಕೊಳ್ಳಿ ಸರ್, ಸುಮಾರು ಒಂದು 100 ಥಿಯೇಟ್ರ್ ಬೇಕು ಅಂದರು. ಥಿಯೇಟ್ರು ಸರ್ ಮಾಡ್ಕೊಡ್ತೀನಿ ಅಲ್ಲ, ಇವತ್ತು ಆಡಿಯನ್ಸ್ ಬರೋದು ಭಾಳ ಪ್ರಾಬ್ಲಮ್ ಇದೆ. ಸಾರ್ ಹೇಳ್ದಂಗೆ ಇವತ್ತು ಮನೆಗೆ ಹೇಳ್ಬಿಟ್ಟು ನಾವು ಇವತ್ತು ಕಟ್ಸ್ಬೇಕಾಗಿದೆ. ಈ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಾದರೆ ಅವರೇ ಬಂದ್ಬಿಡ್ತಾರೆ. ನಮ್ಮ ಕನ್ನಡ ಯುವಕರಿಗೆ, ಹೊಸ ಯುವಕರಿಗೆ ಪ್ರೋತ್ಸಾಹ ಕೊಡೋದು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಈಗ ಪಾಪ ಪ್ರೊಡ್ಯೂಸರು, ಸ್ನೇಹಿತರು ಎಷ್ಟು ಜನ ಕರ್ಸೋಕ್ಕಾಗಲ್ಲ. ಸರ್ ಇವತ್ತು ಏನಾಗಿದೆ ಅಂದರೆ, ನಮ್ಮ ಒಂದು ಹೊಸ ಯುವಕರದು ನಾವೇನಾದ್ರು TV ರೈಟ್ಸು, OTT ಡಬ್ಬಿಂಗ್ ರೈಟ್ಸ್ ಮೇಲೆ ಕೇಳಿದ್ರೆ ಸರ್ ಯಾರು ಕೇಳಲ್ಲ ಇವತ್ತು. ಅದೇ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳನ್ನ, ಈ ಮಲಯಾಳಂ ಸಿನಿಮಾ ಆಗಲಿ, ತೆಲುಗು ಸಿನಿಮಾ ಆಗಲಿ, ತಮಿಳು ಸಿನಿಮಾ ಆಗಲಿ, ಇವನ್ನ ಜಾಸ್ತಿ ತಗೊಳ್ತಿದ್ದಾರೆ ಇವತ್ತು. ಆದರೆ ನಮ್ಮವರು ಆ ಸಿನಿಮಾಗಳು ನೋಡ್ತಿದ್ದಾರೆ, ನಮ್ಮ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ. ಸೊ ಈ 1990s ಸಿನಿಮಾ ಚೆನ್ನಾಗಾಗಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ, ಎಲ್ಲ ನನ್ನ ಸ್ನೇಹಿತರಿಗೆ ಯಶಸ್ವಿ ಅಂತ ಹಾರಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಸಿಂಗಲ್ ಸ್ಕ್ರೀನ್ ಮಾಡ್ತಿದ್ದೀನಿ, ಮಾಡ್ತೀನಿ. ಸುಮಾರು ಒಂದು 100-120 ಮಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಮಂಜು ಎಂಬ ಮುತ್ಸಂದ್ರ ಅವರಿದ್ದಾರೆ, ಈ ಹಾಡನ್ನ ಬರ್ತಿರುವಂಥದ್ದು. ನಮಸ್ಕಾರ ಸರ್ ಎಲ್ಲರಿಗೂ. ಇದು ಮೊದಲನೇ ಹಾಡು ಸರ್. ಫಸ್ಟ್ ಟೈಮ್ ಬರೋದು ಸರ್ ಇದು. ಸರ್ ಹಾಂ ಸರ್, ಆ್ಯಕ್ಚುಲಿ ನಾನು ಬಂದಿದ್ದು ಬೇರೆ ಸಾಂಗ್ ಸರ್. ಮಸಣ್ಣ ಗರ್ಭದಲ್ಲಿ ಹರಡೋಗಳು ಅಂತ ಆ ಸಾಂಗ್ ಇದೆ, ಅದಕ್ಕೆ ನಾನು ತರಿಸಿದ್ದು ಆ್ಯಕ್ಚುಲಿ. ಇದು ಬೇರೆಯವ್ರು ಬರೆದಿದ್ರು. ಮೊದಲನೇ ಸಾಲುಗಳು ಅವಕಾಶ ಕೊಟ್ಟಿದ್ದು ನಮ್ಮ ಫ್ರೆಂಡು ಕೋಡೈರೆಕ್ಟ್ರು ಅರುಣ್ ಅವರು. ಥ್ಯಾಂಕ್ಸ್ ಅರುಣ್. ಆಮೇಲೆ ನಂದು ಸರ್ ಕತೆ ಹೇಳೋ ರೀತಿ ಚೆನ್ನಾಗಿದೆ ಸರ್. ಹಾಡು ಬಗೆಯೋದಕ್ಕೆ ಡೀಟೇಲ್ ಆಗಿ ಹೇಳ್ತಾರೆ, ಕಂಪ್ಲೀಟ್ ಆಗಿ ಆ ಸೀನ್ ಬೈ ಸೀನ್ ಅದು ಎಕ್ಸ್ಪ್ಲೇನ್ ಮಾಡೋವಾಗಲೇ ಆಕ್ಚುಲಿ ಅದರಲ್ಲೇ ಇತ್ತು ಪದಗಳು, ಅವ್ರು ಹೇಳೋ ಇದರಲ್ಲೇ ಪದಗಳಿತ್ತು. ಆ ಪದಗಳನ್ನೇ ಜೋಡಿಸ್ಕೊಟ್ಟಿದ್ದು ಅಷ್ಟೇ, ನಿಂತ ಕೆಲಸ ಮಾಡಿಲ್ಲ ನಾವು. ಚೆನ್ನಾಗಿ ಹೇಳ್ತಾರೆ ಕಥೆ ಇವರು, ನಮ್ಮ ಸಂದ ಸರ್ ಅವರು, ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಮಹಾರಾಜ್ ಸರ್ ತುಂಬ ಫ್ರೀಡಮ್ ಕೊಡ್ತಾರೆ. ಬರೋ ಟೈಮಲ್ಲಿ ತುಂಬ ಫ್ರೀಡಮ್ ಕೊಡ್ತಾರೆ ಸರ್. ನಿಮ್ಮ ಪದ ತುಂಬ ಇನ್ನೂ ಚೆನ್ನಾಗಿ ಮಾಡಿರೋ ಸಾಂಗ್ಸ್ ತಂದಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನು ಅಶೋಕ್ ಸರ್? ಅಶೋಕ್ ಸರ್ ನಮಸ್ಕಾರ. ಫೈನಾನ್ಸ್ ಅಶೋಕ್ ಅಂತ. 1990ಗೆ ನಾನೊಂದು ಆ್ಯಕ್ಷನ್ ಮೂವಿ ಅಂತ ಒಂದು ಮಾಡಿದೆ. ಒಂದು ಸಾಂಗಲ್ಲಿ ಈ ಥರ ರೋಪ್ ಮಾಡಿ ಅಂತ ಡೈರೆಕ್ಟರ್ ಹೇಳಿದ್ರು. ಆಯಿತು ಅಂದರು. ಡ್ಯಾನ್ಸ್ ಮಾಸ್ಟರ್ ಬಂದು, ಮಾಸ್ಟರ್ ಈ ಥರ ಮಾಡಿ ತೆಲುಗಲ್ಲಿ ಒಂಥರ ಮಾಡ್ತಾರೆ, ಎಲ್ಲ ಕಡೆ ಒಂದು ರೋಪ್ ಬರ್ತಾರೆ, ಇದೆಲ್ಲ ಮಾಡ್ತಾರೆ, ನಮ್ದು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂದರು. ಆಟೋ ಬಂತು, ಆಟೋಯಿಂದ ಹಂಗೆ ತಿರುಗಿ ಬರಬೇಕು ಅಂದರು. ಖುಷಿ ಆಯಿತು, ಸೂಪರ್ ಆಗೈತೆ ಸರ್, ಮಾಡೋಣ ಅಂದರು. ಆಮೇಲೆ ಡೈರೆಕ್ಟರ್ ಹೇಳಿದ್ರು, ಸರ್ ಇದು ಮಾಡಿದ್ರೆ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ಮೂವಿ ಮಳೆ ಬರ್ತಾ ಇರೋ ಟೈಮಲ್ಲಿ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಒಂದು ಖುಷಿ ಆಯಿತು. ಆಮೇಲೆ ಇನ್ನೊಂದು ಸಾವಂತೂರದಲ್ಲಿ ಒಂದು ಬೆಟ್ಟದ ಮೇಲೆ ತುದೇ ಬೆಟ್ಟ, ಆ ಬೆಟ್ಟದಲ್ಲಿ ನಿಂತ್ಕೊಂಡು ಕೆರಡು ನೋಡಿದ್ರೆ ಮನುಷ್ಯನೇ ಇಲ್ಲ. ಆ ಜಾಗದಲ್ಲಿ ನಿಂತ್ಕೊಂಡು ಹೀರೋ ನೋಡ್ತಾ ಇದ್ದಾರೆ ಮಾಡಕ್ಕೆ. ನಾನು ಹೇಳಿದೆ, ಸರ್ ಬೇಡ ಇದೆಲ್ಲ ಮಾಡಬೇಡಿ, ಕೆರಡು ಬಿದ್ದರೆ ಮನುಷ್ಯ ಇರಲ್ಲ, ನನಗೂ ಕೆಟ್ಟ ಹೆಸರು ಬಂದ್ಬಿಡ್ತದೆ ಅದು. ಮಾಸ್ಟರ್ ನಾನು ರೆಡಿ ಇದ್ದೀನಿ ಮಾಸ್ಟರ್. ಯಾಕೆ ಮಾಸ್ಟರ್ ನೀವೆಲ್ಲ ಬೈದ್ಯೋ? ಎಲಿ ಕ್ಯಾಮ್ ಬಂತು, ಇದು ಬಂತು, ಸ್ಟಡಿ ಕ್ಯಾಮ್ ಬಂತು, ಕ್ಯಾಮ್ರಾಮನ್ ಬಂದರು. ಮಾಸ್ಟರ್ ಇದೆಲ್ಲ ಬೇಡ ಮಾಸ್ಟರ್, ಇಲ್ಲಿ ನಿಲ್ಸ್ಬಿಡಿ ಸಾಕು. ಇಲ್ಲ ಎಡ್ಜಿಗೆ ಹೋಗ್ತೀನಿ ನಾನು ಅಂತ ರೆಡಿ ಹೀರೋ ಸರ್. ಆಮೇಲೆ ನಾನು ಆಯ್ತು ಸರ್ ರೆಡಿ ಸರ್, ನಾನು ಹೋಗ್ಲಾ ಸರ್ ಅಂದೆ. ಮಾಸ್ಟರ್ ನೀವು ಹೋಗ್ಬಿಡಿ, ನಾನೇ ಹೋಗ್ತೀನಿ ಅಂದರು ಹೀರೋ ಸರ್. ರೆಡಿ ಅಂದಲ್ಲ. ನಾನು ಒಂದು ಜಾಕೆಟ್ ಹಾಕ್ಬಿಟ್ಟು ಎಡ್ಜಿಗೂ ನಿಲ್ಸ್ಬಿಟ್ಟೆ. ಕೆಳಗಡೆ ನೋಡ್ತೀನಿ, ಡೀಪು, ಫುಲ್ಲು ಡೀಪು, ಮೇಲಿಂದ ಬಿದ್ದೆ ಒಂದು ಪೀಸ್ ಏನು ಸಿಕ್ಕಲ್ಲ. ಆ ಥರ ಜಾಗದಲ್ಲಿ ನಿಂತಿದ್ದಾರೆ. ನಾನು ಇಲ್ಲಿ ಎಲಿಕೆ ಇದು ಬರ್ತದೆ, ಅದು ಬರ್ತಾ ಇದೆ.
ತಿರುಗ್ತಾ ಇದ್ದೆ. ನಾನು ಭಯ, ಇಲ್ಲಿ ಎಲ್ಲಿ ಮನುಷ್ಯ ಏನಾಯ್ತಾರೋ ನನಗೆ ಭಯ, ಫಸ್ಟು ನನಗೆ. ಈ ಥರ ಅವ್ರು ನಿಂತ್ಕೊಂಡು ರೆಡಿ ಮಾಡ್ತಾನೆ ಇದ್ದಾರೆ. ಆಮೇಲೆ ಕ್ಯಾಮ್ರಾಮನ್ನು ಇವರು ಮಾಸ್ಟರ್ ಎದ್ದು ಹೋಗ್ಬಿಟ್ಟಿದ್ದಾರೆ, ಏನು ಮಾಡ್ತೀವಿ ಇವಾಗ ಸರ್? ಯಾರು ಭಯ ಬೀಳ್ಬೇಡಿ ಸರ್, ಹೀರೋರಲ್ಲ ಆ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಪಡ್ಬೇಕು ನಾವು. ಯಾವ ಹೀರೋ ಮಾಡಲ್ಲ. ಆಮೇಲೆ ರೋಪ್ಗಳು ಕಟ್ಟಿ ಅದು ಕಟ್ಟಿ ಗಟ್ಟಿಯಾಗಿ ಇಟ್ಕೊಂಡಿದ್ರಿ, ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ನನಗೆ ಗೊತ್ತಿರೋ ಥರ ಒಬ್ಬ ಹೀರೋ ಸಾರು ಈ ಥರ ಚೆನ್ನಾಗಿ ಮಾಡ್ತಾರೆ ಅಂತ ನನ್ಗೆ ಖುಷಿ ಆಯ್ತು. ಆ್ಯಕ್ಚುಲಿ ಯಾವುದಾದ್ರು ರೋಗ್ ಬರ್ತೀವಿ, ಬಾಬಲ್ಲಿ ನೋಡ್ತೀರಾ, ಇದು ಮಾಡ್ತೀರಾ, ಗ್ರೀನ್ ಮ್ಯಾಟ್ ಹಾಕ್ತಾರೆ, ಇಲ್ಲಿ ಮಾಡ್ತಾರೆ, ಈ ತುದಲ್ಲಿ ನಿಂತ್ಕೊಂಡ್ಬಿಟ್ಟಿದಾರಲ್ಲ, ಇಲ್ಲಿ ಗ್ರೀನ್ ಮ್ಯಾಟ್ ಇಲ್ಲ, ಏನು ಮ್ಯಾಟ್ ಇಲ್ಲ, ಏನಿಲ್ಲ, ಏಜಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು? ಆಯ್ತು ರೆಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೆ ಸರ್. ನನಗೆ ಸಾಥ್ ಕೊಟ್ಟರು ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ನಮ್ಮ ಡ್ಯಾನ್ಸ್ ಮಾಸ್ಟ್ರು, ನಮ್ಮ ಪ್ರೊಡ್ಯೂಸರ್ಸು ನಮಗೆಲ್ಲ ಸಾಥ್ ಕೊಟ್ಟಿದ್ದಾರೆ. ನಾನು ಒಂದು ಆಸೆ ಪಟ್ಟು ಈ ಪಿಕ್ಚರ್ ಜಯ ಆಗಲಿ ಅಂತ ನಾನು ಭಲೇ ಖುಷಿ ಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ಸ್ ಸರ್. ನೀವು ಎಕ್ಸ್ಪ್ಲೇನ್ ಮಾಡೋ ಪರಿ ನಾವು ಅಲ್ಲೇ ನಿಂತಿದೀವಿ, ಅಯ್ಯೋ ಬಿದೋಗ್ತಾರೆ ಅನ್ನೋದು ಗಾಬರಿ ಆಗ್ಬೇಕು, ಹಂಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೂಪರ್. ಸಾದಿಕ್ ಸರ್ದಾರ್ ನಮ್ಮ ಕೊರಿಯೋಗ್ರಾಫರ್. ಎಲ್ಲರಿಗೂ ನಮಸ್ಕಾರ. ಮಳೆ ಹನಿ ಸಾಂಗ್ ಇಸ್ ಫಸ್ಟ್ ನನ್ನ ಮೈಂಡಲ್ಲಿ ಬಂದಿದ್ದು ಒಂದು ಪೇಂಟ್ ಥರ ಇರಬೇಕು ಒಂದೊಂದು ಫ್ರೇಮ್ಸು ಅಂತ. ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ವಿ ಅಲೇಶ್ ಸರ್, ನಾನು ಮತ್ತು ನಮ್ಮ ಡೈರೆಕ್ಟರ್ ಸೇರಿ. ಆ್ಯಂಡ್ 3-4 ಡೇಸ್ ನಾವು ಮೊದಲೇ ಹೋಗಿ ಸ್ಪಾಟಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ತುಂಬ ಹೋಮ್ವರ್ಕ್ ಮಾಡ್ಕೊಂಡ್ವಿ. ಅಲೇಶ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಫ್ರೇಮ್ಸ್ ಇರ್ತೀವಿ. 2-3 ಶೆಡ್ಯೂಲ್ ಆಗಿತ್ತು, ಅದಾದಮೇಲೆ ಈ ಹಾಡು ಬಂದಿತ್ತು. ಸೊ ಅಲೇಶ್ ಸರ್ ಅವರು ಫಸ್ಟ್ ಟೈಮ್ ಅಲ್ವಾ ನಾನು ಕೆಲಸ ಮಾಡ್ತಿರೋದು ಅವ್ರ ಜೊತೆಲಿ. ಸೊ ಅವ್ರ ಫ್ರೇಮ್ ವರ್ಕನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡು ಇದನ್ನ ಡಿಸೈನ್ ಮಾಡಿದೆ. ತುಂಬ ನನಗೆ ಹೆಲ್ಪ್ ಆಯಿತು ಅವರ ಒಂದು ಫ್ರೇಮಿಂಗು. ಓಕೆ, ಈ ಲೈಟಿಂಗು, ಈ ಫ್ರೇಮಿಂಗ್ಗೆ ಯಾವ ರೀತಿಯಾಗಿ ಹೀರೋಯಿನ್ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಒಂದು ಪೇಂಟೆಡ್ ಆ ಸೀರೆಯಲ್ಲಿ, ಆ ಒಂದು ಸ್ಮೋಕಲ್ಲಿ, ಒಂದೇ ಮನೆಯಲ್ಲಿ. ಒಂದು ಚಾಲೆಂಜ್ ಏನಂದರೆ, ಒಂದು ಮನೆಯಲ್ಲಿ ಈ ಸಾಂಗ್ ಕಂಪ್ಲೀಟ್ ಆಗಬೇಕಿತ್ತು. ಅದು ದೊಡ್ಡ ಚಾಲೆಂಜ್ ನನಗೆ. ಆ್ಯಂಡ್ ಇನ್ನೊಂದು, ಈ ಸಾಂಗ್ ಪೂರ್ತಿಯಾಗಿ ಹೇಳಬೇಕು ಅಂದರೆ ಮಳೆ ಹನಿಗೆ ತನ್ನ ಫೀಲಿಂಗ್ಸನ್ನು ಶೇರ್ ಮಾಡ್ಕೊತಾರೆ ಅದು ಹೀರೋಯಿನ್. ಸೊ ಇದೆ. ಆ್ಯಂಡ್ ಅವ್ರನ್ನ ನೋಡೋದಕ್ಕೆ ಹೀರೋ ತುಂಬಾ ಖುಷಿಯಾಗಿ ನನ್ನ ಲವ್ವರ್ಗೆ ನೋಡಬೇಕು ಅಂತ, ಆ 90s ಅಲ್ಲಿ ನೋಡೋದಕ್ಕೂ ಧೈರ್ಯ ಬೇಕು ಅಂತ ಸರ್ ಹೇಳಿದ್ರು, ಕುಡ್ಕೊಂಡ್ಬರ್ತಿದ್ದಾರೆ ಇದು ಹೆಂಡ ಇಲ್ಲ ಅಂತ. ಸೊ ಆ ಧೈರ್ಯಕ್ಕೋಸ್ಕರ ಅವರು ಅವತ್ತು ಕುಡ್ಕೊಂಡ್ ಬರ್ತಾರೆ. ಕ್ಯಾರೆಕ್ಟರ್ ಇರುತ್ತೆ ಸರ್, ಆ ಧೈರ್ಯಕ್ಕೋಸ್ಕರ ಆ ಕ್ಯಾರೆಕ್ಟರ್ ಹೇಳುತ್ತೆ. ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಸರ್, ಹೀರೋ ಸರ್ ಹೊತ್ತು. ಮತ್ತೆ ಆಕ್ಷನ್ ಇದೆ ಸಾಂಗ್ ಅಲ್ಲಿ. ಹೀರೋ ಸರ್ ಅಂದ್ರೆ ಕ್ಯಾರೆಕ್ಟರ್ ಅವ್ರದ್ದು ಆ ಥರನೇ ಇರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ ಅಂಡ್ ಸ್ಮೂತ್ ಆಗಿರ್ತಾರೆ ನಮ್ಮ ಹೀರೋಯಿನ್. ಸೊ ಒಂದು ಚಾಲೆಂಜ್ ಇದ್ದಿದ್ದು ನನ್ಗದೆ, ಒಂದು ಮನೆಯಲ್ಲಿ ಮಳೆ ಜೊತೆಯಲ್ಲಿ ಮಾತಾಡ್ಕೊಂಡು ನನ್ನ ಒಂದು ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಎಕ್ಸ್ಪ್ರೆಷನ್ಸ್ ಇರಲಿ, ಎಲ್ಲದರಲ್ಲೂ ತುಂಬಾ ಸಾಥ್ ಕೊಟ್ಟಿದ್ದಾರೆ ನನಗೆ ಹೀರೋಯಿನ್. ಇವಾಗೂ ನಮ್ಮ ಅರುಣ್ ಸರ್ಗೆ ಇಲ್ಲಿ ಏಟ್ ಬಿದ್ದಿದ್ದು ನನ್ಗೆ ತುಂಬಾ. ನಾನು ಒಂದು ಶಾರ್ಟ್ ಅಲ್ಲಿ ಓಡ್ ಬಂದು ಕಾರ್ ಮೇಲೆ ನಿಂತ್ಕೋಬೇಕು, ಅದು ಎಷ್ಟು ಒಂದು 25-30 ಶಾರ್ಟ್ ಅಲ್ಲಿ ತೆಗ್ದಿದ್ದೀವಿ ಸರ್ ಅದು ನಾವು. ಆ ಶಾರ್ಟ್ ಒಂದ್ಸರಿ ಪಾಸ್ ಆಗ್ಬಿಡೋದು ಕಾರು, ಹೀರೋನೇ ಒಂದ್ ಕಡೆ ಹೋಗ್ಬಿಡೋರು. ತುಂಬಾನೇ ಒಂದ್ಸರಿ ಅಂತೂ ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ, ಕಟ್ಟೆ ಹೇಳಿಲ್ಲ. ತುಂಬಾ ಭಯ ಆಗ್ಬಿಡ್ತು ನಂಗೆ. ಈ ಶಾರ್ಟ್ ಬಿಟ್ಬಿಡೋಣ ಅಂತ ಅನ್ಸ್ತು. ಹೀರೋ ಸರ್ ಇಲ್ಲ ಸರ್ ಮಾಡ್ಬಿಡೋಣ, ಇನ್ನೊಂದು ಟ್ರೈ ಮಾಡ್ತೀನಿ ಸರ್ ಅಂದ್ರು. ಸೊ ರಿಯಲಿ ಗ್ರೇಟ್ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ. ಅಂಡ್ ಅಲೇಶ್ ಸರ್ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ಗೆ. ಅಲೇಶ್ ಸರ್ ಮೂಲ ಒಂದು ಕಾರಣ ನನಗೆ ಈ ಸಾಂಗ್ ಡಿಸೈನ್ ಮಾಡೋದಕ್ಕೆ, ಅವರ ಲೈಟಿಂಗ್ಸ್. ಅಲೇಶ್ ಸರ್ ನಾನು ಅಲೆಕ್ಸ್ ಯಾರು ಅಂತ ಹುಡುಕ್ತಾ ಇದ್ದೆ. ಅಲೇಶ್ ಸರ್ ಅವ್ರಿಗೆ ಯಾವಾಗಲೂ ನನಗೆ ಹೆಸರಲ್ಲಿ ಕರೆಯಲ್ಲ, ಸರ್ ಅಂತ ಇರ್ತೀನಿ. ದೆನ್ ನಂದು ಅವರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿಯ ಸಾಂಗ್ ಇರಬೇಕು ಅಂತ. ಸೊ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸರ್. ಅಂಡ್ ಟ್ರ್ಯಾಕ್ ಬಂದಾಗ ಸರ್ ನಾವು 3 ಜನ ಕೂತ್ಕೊಂಡು ಯಾರಿಗೆ ಹಾಡ್ಬೇಕು ಅಂತ ನಾವು ಡಿಸ್ಕಷನ್ ಮಾಡಿದಾಗ ಸರ್ ನಾನೇ ಸರ್ ಫಸ್ಟ್ ಮೊದಲು ಚಿತ್ರಮ್ಮ ಕೈಯಲ್ಲಿ ಆಡ್ಸೋಣ ಅಂತ ಹೇಳಿದೆ. ನನಗೆ ತುಂಬಾ ಇಷ್ಟ. ಲೆಜೆಂಡ್, ಶಿ ಇಸ್ ಲೆಜೆಂಡ್. ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಸಾಂಗು ವಾಹ್ ಒಂಥರ ಅದ್ಭುತ. ಸೊ ಸರ್ಗೂ ಹೇಳೋಣ ಬೇಡ ಅಂತ ಸೆಕೆಂಡ್ ಡೇ ಸರ್ ಚಿತ್ರಮ್ಮ ಟ್ರೈ ಮಾಡೋದು, ಯಾಕಂದ್ರೆ ನಾವೆಲ್ಲ ಚಿಕ್ಕ ಕಲಾವಿದ್ರು, ಅವ್ರು ಸಿಗ್ತಾರ ಇಲ್ಲ ಅದೆಲ್ಲ ನನಗೆ ಪ್ಲಾನೇ ಇಲ್ಲ. ದೆನ್ ಸರ್ಗೆ ಹೇಳಿದೆ, ಸರ್ ಚಿತ್ರಮ್ಮಗೆ ನಾನು ಟ್ರೈ ಮಾಡೋಣ ಸರ್, ಏನನ್ನಾಗ್ಲಿ ಟ್ರೈ ಮಾಡೋಣ ಸರ್ ಅಂತ. ಸೊ ಅವ್ರ ಮೈಂಡಲ್ಲಿ ಬಂತು ಎಸ್ ಚಿತ್ರಮ್ಮ ಮಾಡಿಸ್ಬೋದು ಅಂತ. ಸೊ ತುಂಬಾ ಅದ್ಭುತವಾಗಿ ಆಡಿದ್ರು. ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ತುಂಬಾ ಚಿಕ್ಕವನು. ಸೊ ಅವರು ಫೀಲ್ ಕೊಟ್ಟಿರೋದು, ಅವ್ರು ಹಾಡಿರೋ ಸಾಂಗ್ಗೆ ನಾನು ಕೊರಿಯೋಗ್ರಾಫರ್ ಮಾಡ್ತಿದ್ದೀನಿ ಅಂದರೆ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ರಾಣಿ ಬಾಬು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತು ನಮ್ಮ 1990s ಮೂವಿದು ಮಳೆ ಹನಿ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸಾಂಗ್.
ಇದಿಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ಅಫ್ಕೋರ್ಸ್ ನಮ್ ಕೊರಿಯೋಗ್ರಾಫರ್ ಸಾದಿಕ್ ಸರ್ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಎವ್ರಿ ಟೇಕ್ ಅಲ್ಲೂ ಬಿಫೋರ್ ನಾನು ಕ್ಯಾಮ್ರಾ ಮುಂದೆ ಹೋಗೋಕ್ಕಿಂತ ಮುಂಚೆ ಸರ್ ನಂಗೆ ಎವ್ರಿ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಹಿಂಗ್ ಬರ್ಬೇಕು ಈ ತರ ಹಿಂಗೆ ಅಂತ. ಸೊ ಅದು ನನ್ಗೆ ಸ್ವಲ್ಪ ಹೆಲ್ಪ್ ಆಯ್ತು. ನಾನು ಮುಂಚೆನೆ ರಿಹರ್ಸಲ್ ಮಾಡಿದ್ರಿಂದ ನನ್ಗೆ ಅಷ್ಟು ಕಷ್ಟ ಅಂತ ಅನ್ಸ್ಲಿಲ್ಲ ಆಕ್ಟ್ ಮಾಡಕ್ಕೆ. ಅಂಡ್ ಅಫ್ಕೋರ್ಸ್ ನಮ್ ಕ್ಯಾಮ್ರಾಮನ್ ಹಾಲೇಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎವ್ರಿ ಫ್ರೇಮ್ ನಾನು ಶಾರ್ಟ್ ಹೋಗಿಂತ ಮುಂಚೆ ನೋಡಿದಾಗ ನನ್ಗೆ ಒಂಥರ ಇನ್ಸ್ಪಿರೇಷನ್ ಆಗ್ತಿತ್ತು, ಇಷ್ಟು ಸಖತ್ತಾಗಿದೆ ಫ್ರೇಮು, ಸೊ ನಾನು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ಬೇಕಲ್ಲಿ ಅಂತ. ಅಂಡ್ ನಮ್ ಡೈರೆಕ್ಟರ್ ನಂದು ಸರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ EC ಮಹಾರಾಜ್ ಸರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಇರೋದು ನಿಮ್ ಕೈಲಿ, ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ನಮ್ ಮೂವಿ ಗೆಲ್ಲೋದಕ್ಕೆ ನಿಮ್ ಬೆಂಬಲ ತುಂಬಾ ಬೇಕು, ಸಪೋರ್ಟ್ ಮಾಡಿ. ಹಾ ಸರ್. ಇವತ್ತು ನಾನು ಹೇಳ್ತಾ ಇದ್ದೆ ಆಕ್ಚುಲಿ ಮನೆಯಿಂದ ಬರ್ಬೇಕಾದ್ರೆ ನಾನು ಮುಂದೆ ಅವ್ರಿಗೆ ಹೇಳ್ತೀನಿ, ನೀವು ಇನ್ನ ಜಸ್ಟ್ 1 month ಇದ್ರೆ ನಾನು ಅವಾಗ ಆಡಿಯೋ ರಿಲೀಸಿಗೆ ಹೋಗಿದ್ದೆ ಅಂತ ಎಲ್ಲ. ಸೊ ಸ್ವೀಟ್. ನಿಮ್ಮಿಬ್ರು ನೋಡ್ತಿದ್ರೆ 90s ಫ್ಲೇವರೇ ಕಾಣಿಸ್ತಾ ಇದೆ, ಆ ಮುಗ್ಧ ಭಾವ, ಆ ತರದ ಒಂದು ಜೋಡಿ ತರ. ಓವರ್ ಟು ಅರುಣ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಸಾರು ಕೈಯಲ್ಲಿ ಬಾಟ್ಲು ರಗಡ್ ಲುಕ್ ಅಂದ್ರು, ಅದಕ್ಕೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಇದ್ದಾರೆ 4 ಜನ, ಅವ್ರು ಸ್ಟೇಜ್ ಮೇಲೆ ಬರೋಕ್ಕಾಗಿಲ್ಲ, ಅವ್ರಿಗೆ ಸೊ ಅವರಿಂದಾನೇ ಆ ರಗಡ್ ಲುಕ್ ಬಂದಿರೋ ಸಿನಿಮಾದಲ್ಲಿ ಅವರೇ ನನ್ನ ಕೈಗೆ ಬಾಟ್ಲಿ ಕೊಟ್ಟಿರೋದು. ಅವರೇ ಅಲ್ಲಿದ್ದಾರೆ, ನೆಕ್ಸ್ಟ್ ಬರ್ತಾರೆ ನೋಡಿ, ಅವ್ರನ್ನ ಕೇಳಿ ಸರ್. ಸರ್ ಅದು ಮಜ್ಜಿಗೆ ಸರ್. ಸೊ ಫ್ರಮ್ ಡೇ 1 ಹೇಳ್ತಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ, ನೋಡಿ ಸರ್ ಈ ಕಂಪ್ಲೀಟ್ ಆಲ್ಬಮ್ ಅಲ್ಲಿ ಈ ಸಾಂಗ್ ತುಂಬಾ ರೀಚ್ ಆಗುತ್ತೆ ಅಂತ. ಇವತ್ತು ಈ ತರ ಮಾಸ್ಟರಿಂಗ್ ಆಗಿ ಎಲ್ಲ ಕರೆಕ್ಟ್ ಆಗಿ ಈ ತರ ನೋಡ್ತಿದ್ರೆ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾ ಬಿದ್ದಿದೆ ಸರ್, ಸ್ವಲ್ಪ ಸ್ಮೂತ್ ಆಗಿ ಕಟ್ ಮಾಡಿದ್ದಾರೆ, ಗೊತ್ತಾಗಲ್ಲ. ಹಾ ಅಶೋಕ್ ಸರ್ ಹೇಳ್ತಾ ಇದ್ರು, ಇದು ಸಾವಂದುರ್ಗದಲ್ಲಿ ನಿಂತಿದ್ದಾರೆ, ಇಲ್ಲಿ ಮಳೆಯಲ್ಲೆಲ್ಲ ಮಾಡ್ತಿದ್ದಾರೆ ಅಂತ. ಐ ಡೋಂಟ್ ಫೀಲ್ ದಟ್ ವೇ, ನಂದು ಪಾರ್ಟ್ ಆಫ್ ಮೈ ಜಾಬ್ ಅಂತ. ಅದು ಏನೋ ಟೈಮಿಂಗ್ ಮಿಸ್ ಆಗಿ ಸ್ಲಿಪ್ ಆಗಿದ್ದು. ಸೊ ಥ್ಯಾಂಕ್ ಯು. ಈಗ ಫ್ರೆಂಡ್ಸ್ ಅನ್ನ ಕರೆಯೋಣ. ಮಂಡ್ಯ ರವಿ, ಮಂಜುನಾಥ್ ಕಲಾವಿದ, ಮಣಿ, ರಘು. ನಾಲ್ಕು ಜನ ಫ್ರೆಂಡ್ಸ್ ಬರ್ತಿದ್ದಾರೆ. ಒಂದು ಸ್ಮಾಲ್ ರಿಕ್ವೆಸ್ಟ್, ನಮ್ಮ ಡೈರೆಕ್ಟರ್ ವಿಕ್ಟ್ರಿ ವಾಸು ಅವರು ವೇದಿಕೆಯಲ್ಲಿ ಬಂದು ಖಂಡಿತ ಬರಬೇಕು. ನನಗೆ ನೀವು ನೋಡಿದ್ರ ನಾನು ನಿಮ್ದು ನೋ ಐ ವಾಂಟ್ ಯುವರ್ ಒಪಿನಿಯನ್, ಪ್ಲೀಸ್ ಬನ್ನಿ 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 ಸರ್, ಕಂಡು ಬನ್ನಿ. ಬನ್ನಿ, ಯಾಕಂದ್ರೆ ನೋ ಯು ಆರ್ ಪಾರ್ಟ್ ಆಫ್ ಅವರ್ ಟೀಮ್. ಬನ್ನಿ ಬನ್ನಿ ಸರ್. ವಿಕ್ಟ್ರಿ ವಾಸು ಸರ್ ನಮ್ಮ ಸಿನಿಮಾ ಟೀಮ್ಗೆ ಬಹಳ ಹತ್ತಿರ. ಒಂದು ತುಂಬ ಖುಷಿ ಏನಂತಂದರೆ, ನಾನು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಈಡು ಜನಾರ್ದನ್ ಅಂತ ಅವರಿದ್ರು, 2 ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ. ನನ್ನ ಆತ್ಮೀಯ ಗೆಳೆಯ ಅವನು, ಅವನ ಮಗ ಇವತ್ತಿರೋ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವನು ಎಷ್ಟೋ ವರ್ಷದ ಕನಸು, ಎಷ್ಟೋ ವರ್ಷದ ಕನಸು. ಚಿಕ್ಕ ವಯಸ್ಸಿನೂ ನಮ್ಮ ಮಗನಿಗೆ ಇಂಡಸ್ಟ್ರಿ ತರಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದ. ಆ ಒಂದು ಕನಸು ಈ ಚಿತ್ರದ ಮುಖಾಂತರ ಒಂದು ಬೆಳಕಿಗೆ ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗು, 2 ಮಾತಿಲ್ಲ. ಒಂದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ನಾನು ಮ್ಯೂಸಿಕ್ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ನಾನು ಲಾಸ್ಟ್ ಟೈಮು ಒಂದು ರಫ್ ಆಗಿ ಒಂದು ಸಿನಿಮಾ ನೋಡೋಣ ಬನ್ನಿ ಅಂತ ನಾನು ಫಸ್ಟ್ ಹಾಫ್ ಒಂದು ಸಿನಿಮಾ ನೋಡೋದು ಅಷ್ಟೇ. ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂತ. ನಾನು ಯಾವುದೋ ಒಂದು ಇಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ರಲ್ಲಪ್ಪ ಅಂತ ನಾನು ನಿಜವಾಗ್ಲೂ ನಂಬಕ್ಕೆ ಆಗಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ನಿಜವಾಗ್ಲೂ ಮಹಾರಾಜ್ ಅವರೇ. ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆ ಬ್ರೇಕ್ ಸಿಗಲಿ, ಅದು ನಿಮಗೆ ಅಂತಲ್ಲ ಸರ್, ಚಿತ್ರಕ್ಕೆ ಒಂದು ಒಳ್ಳೆ ಬ್ರೇಕ್ ಸಿಗಲಿ. ಮಾಡ್ತಿದ್ದಾರೆ ಎಂಟೈರ್ ಟೀಮು ಇದೇ ರೀತಿ ಒಂದು ಹೊಸ ಪ್ರಯತ್ನಗಳು ಮಾಡಲಿ. ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇಂಥ ಒಂದು ಸಂಸ್ಥೆಯಿಂದ ಇನ್ನೂ 10 ಸಿನಿಮಾಗಳು ಬರಲಿ.
ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾದವ್ರು ಅವ್ರ ಸಿನಿಮಾ ಮಗು ಇದ್ದ ಹಾಗೆ ಅವ್ರು ಹೊಗಳೋದು ದೊಡ್ಡದಲ್ಲ, ಹೊರಗಡೆ ಇರೋರು ನೋಡ್ಬಿಟ್ಟು ಹೇಳೋದು ನಮ್ಗೆ ತುಂಬಾ ಖುಷಿ. ಇಲ್ಲ ಮೇಡಮ್, ಏನಂದ್ರೆ ಅಲ್ಲ ಜನರಿಗೆ ಏನಂತ ಅಂದ್ರೆ ನಮ್ಮ ಜನಾರ್ದನ್ ಜನಾರ್ದನ್ ಅವರು ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಅಂದ್ರೆ ಒಂದಲ್ಲ, ನಾನು ಅವ್ರ ಜೊತೆ ಸುಮಾರು 15-20 ಸಿನಿಮಾ ಕೆಲಸ ಮಾಡಿ, ರೈಟ್ ಫ್ರಮ್ ಗೋಲಿಬಾರ್, ಲಾಕಪ್ ಡೆತ್, ಎಮರ್ಜೆನ್ಸಿ, ಎಷ್ಟು ಸಿನಿಮಾಗಳು ಮಾಡಿದ್ವಿ. ಜೊತೆ ನನ್ನ ಸಿನಿಮಾ ಡೈರೆಕ್ಷನ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ನನ್ನ ತುಂಬಾ ಆತ್ಮೀಯ ಗೆಳೆಯ. ಸೊ ಅದರಲ್ಲಿ ಅವ್ನ ಮಗ ಒಬ್ಬ ಹೀರೋ ಆಗಿ ಬೆಳಕು ಬರ್ತೀನಿ ಅಂತ, ಅದಕ್ಕಿಂತ ಖುಷಿ ಇನ್ನೇನು ಬೇಕಲ್ವಾ. ತಂದೆಗೆ ಅದೇ ಒಂದು ದೊಡ್ಡ ಪ್ರೌಡ್ನೆಸ್ ತಾನೆ, ಅದೊಂದು ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿನಗೆ. ಜೊತೆಯಲ್ಲಿ ನಮ್ಮ ಡೈರೆಕ್ಟರ್ ಸರ್, ನಿಮ್ಮ ಮೊದಲನೇ ಪ್ರಯತ್ನ ನಿಜವಾಗ್ಲೂ ನಿಮ್ಮ ಒಂದು ದೊಡ್ಡ ಕನಸಿಟ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ರ, ಅದು ಖಂಡಿತ ಒಂದು ದೊಡ್ಡ ಏಣಿಯಾಗಿ ಬೆಳೆದು ಇನ್ನೂ 10 ಸಿನಿಮಾ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಫ್ರೆಂಡ್ ಮಂಜು ಕಡೆಯಿಂದ. ಸೊ ಆಮೇಲೆ ನಂದಣ್ಣ ಅವರು ಪರಿಚಯ ಆಗಿದ್ದು. ಫಸ್ಟ್ ಅವರು ಹೇಳಿದ್ದು ನಮಗೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತಲೇ ಇದು ಮಾಡಿದ್ದು. ಬಟ್ ಇದು ನಮಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮ್ಗೆ ಯಾವ ಥರ ಆ್ಯಕ್ಟಿಂಗ್ ಆಗಲಿ ಏನೇ ಆಗಲಿ ಗೊತ್ತಿಲ್ಲ. ನನಗೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವ್ರು ಏನು ಹೇಳ್ಕೊಟ್ಟಿದ್ರು ಅಷ್ಟು ಮಾತ್ರ ಮಾಡಿದ್ದೀವಿ ಮೇಡಮ್, ಚೆನ್ನಾಗಿ ಮಾಡಿದ್ದೀವಿ. ಸಿನಿಮಾನ ಎಲ್ಲರೂ ನೋಡಬೇಕು. ಸಿನಿಮಾನ ಎಲ್ಲರೂ ನೋಡಿ ಆರಿಸಿ ನಿಮ್ಮ ಒಂದು ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಬೇಕು. ಅದೇ ನಮಗೆ ಖುಷಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮನಸ್ಸು ಮಲ್ಲಿಗೆ ಕ್ರಿಯೇಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಮಂಜುನಾಥ್ ಕಲಾವಿದ. ಈ ಸಿನಿಮಾದಲ್ಲಿ ನಾಯಕನ ಸ್ನೇಹಿತನ ಪಾತ್ರ ಮಾಡಿದ್ದೀನಿ. ಬಟ್ ಸಿನಿಮಾದಲ್ಲಿ ಬಂದು ಉದ್ದ ಕೂದಲು, ದೊಡ್ಡ ಮೀಸೆ, ದಾಡಿ ಎಲ್ಲ ತುಂಬ ಬಿಟ್ಟಿದ್ದೀನಿ. ಯಾಕಂದ್ರೆ 90ಸ್ಗೆ ಆ ಹೋಲಿಕೆ ಆಗಬೇಕು ಅಂತ. ನಮ್ಮ ನಿರ್ದೇಶಕರನ್ನ ನಾನು ಫಸ್ಟು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಈ ಥರನೇ ಬೇಕು ಅಂತೇಳಿ, ಈ ಪಾತ್ರಕ್ಕೆ ಇದೇ ಥರ ಇರಬೇಕು, 5 ಜನ ಫ್ರೆಂಡ್ಸು 5 ಥರ ಇರಬೇಕು ಅಂತ ಹೇಳ್ಬಿಟ್ಟು ಅಂತ ಪ್ಲ್ಯಾನ್ ಮಾಡಿ ಟೈಮ್ ಕೊಟ್ಟು ನನಗೆ ಇದು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಂದ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸಿನಿಮಾ ಬಗ್ಗೆ ಏನು ಹೇಳ್ಬೇಕಂದ್ರೆ, ಈಗ ಆಲ್ರೆಡಿ ಸಾಂಗ್ಸ್ ಎಲ್ಲ ನೋಡಿದ್ದೀರಾ. ಮಳೆ ಹನಿಯೇ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದನ್ನು ನಾನು ಹೇಳೋದಲ್ಲ, ಈಗ ಸ್ಕ್ರೀನಲ್ಲಿ ಆಲ್ರೆಡಿ ನೋಡಿದ್ದೀವಿ. ಈಗ ನಾವು ಮೊದಲನೇದಾಗಿ ನಾವು ನಂದ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾಮ್ಯಾನ್ ಆಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಕೊರಿಯೋಗ್ರಾಫರ್ ಸರ್ ಸಾದಿಕ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೋಲ್ ಟೀಮ್, ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ಸಹ, ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಸರ್, ಮತ್ತು ಮೇಕಪ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಪ್ರತಿಯೊಬ್ಬರಿಗೂ, ಅನ್ನದಾತರಿಗೂ, ಪ್ರೊಡಕ್ಷನ್ ಟೀಮ್ ಯಾರು ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಈ ಸಿನಿಮಾದಲ್ಲಿ 1990s ಅಂತ ಟೈಟಲ್ ಒಂಥರ ತುಂಬ ಒಳ್ಳೆ ಅನುಭವ ಕೊಡುತ್ತೆ. ಯಾಕಂದರೆ ನಾವು ಒಂದು ಸ್ಕ್ರೀನಲ್ಲಿ ನಾವು ನಟಿಸ್ಬೇಕಾದ್ರೆ ಅದು ಆ್ಯಕ್ಟರ್ ಅಂತ ಇರಲಿಲ್ಲ. ನಾವು ನಿಜವಾಗ ನಾನು ಇವಾಗ ಅರುಣ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದಕ್ಕೆ ನಾನು ತುಂಬ ಲಕ್ಕಿ ಅಂತ ಹೇಳಬೇಕು. ಯಾಕಂತಂದರೆ ಒಂದು ಸೀನ್ ನಾನು ಮಾಡುವಾಗ ನಾನು ಇನ್ವಾಲ್ವ್ ಆಗಿಬಿಡ್ತಾ ಇದ್ದೆ. ಆ ಸೀನ್ ನಾನು ಬರ್ತಾನೆ ಇರಲಿಲ್ಲ. ಈ ಸಿಚುವೇಶನ್ ಹೀಗಿದೆ. ಇವನ್ ರಾಣಿಯಮ್ಮ ಅವರು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಸಪೋರ್ಟ್ ಮಾಡಿದ್ರಿ. ಇಬ್ಬರೂ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ನಮ್ಮ ಪಾತ್ರಗಳಂತೂ ನಾವು ಹೇಳೋದು ಬೇಡ, ಬಟ್ ನಾನು ತುಂಬಾ ಜೀವ ಕೊಟ್ಟು ಅಭಿನಯಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಹೋಲ್ ಟೀಮ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘು ಅಂತ. ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ. ನನಗೆ ಅವಕಾಶ ಕೊಟ್ಟಂಥ ನಂದಕುಮಾರ್ ಸರ್ಗೆ, ಆಯಿತು ಕೋ ಡೈರೆಕ್ಟರ್ ಅರುಣ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಎಲ್ಲ ಟೋಟಲ್ ಟೀಮ್, ಹಾಲೇಶ್ ಸರು, ಕೊರಿಯೋಗ್ರಾಫರ್ ಸರ್, ಅಶೋಕ್ ಸರ್, ಅರುಣ್ ಕುಮಾರ್, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ಅಂತ ಹೇಳ್ತಾ ಮಾಡ್ಕೊಂಡು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಮತ್ತು ನಂದಣ್ಣ ನನಗೆ ಹಳೆ ಫ್ರೆಂಡು. ಒಂದು ಮೂವಿ ಮಾಡ್ತಾ ಇದ್ದೀನಿ, ನೀನೇ ಬಂದು ಮಾಡಬೇಕು ಅದ್ರಲ್ಲಿ ಆ್ಯಕ್ಟಿಂಗ್ ಅಂದರು. ಆಯ್ತು ಸರ್, ಬಂದು ಮಾಡ್ತೀನಿ ಸರ್ ಅಂದೆ. ನನ್ನ ನೋಡಿ ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಂದನಿಗೆ ತುಂಬ ಚಿರಋಣಿ. ಮತ್ತು ಇಡೀ ಟೀಮ್ಗೆ ನಾನು ಚಿರಋಣಿ ಆಗಿರ್ತೀನಿ. ಡಬಲ್ ಆ್ಯಕ್ಟಿಂಗ್ ಮಾಡಬೇಕು ಅಂತಂದ್ರೆ ನಂಗೆ ತುಂಬ ಭಯ ಆಗೋಯ್ತು. ಕಾಲು ಕಟ್ಟಾಗ್ಬಿಟ್ಟಿರ್ತದೆ ಎಲ್ಲ ಸುಕ್ಕು ಅಂತ. ನಿಜವಾಗ್ಲೂ ನನ್ನ ಕೈಲಿ ಆಗಲ್ಲ, ದೇವರನ್ನ ಅಂದ್ಕೊಂಡಿದ್ದೆ. ಆದರೆ ನಂದಣ್ಣ ತುಂಬ ಕೋಪರೇಟ್ ಮಾಡಿ ನನಗೆ ಆ ಪಾತ್ರ ಕೊಟ್ಟಿಟ್ಟಿಗೆ ಅದು ಮಾಡಿದ್ನ ನಾನು ಅಂತ ಅನ್ನಿಸ್ಬಿಟ್ಟು ಅಷ್ಟು ಕೋಪರೇಟ್ ಮಾಡೋದು ನಂದಣ್ಣ. ಮಾಧ್ಯಮ ಮಿತ್ರರು ದಯವಿಟ್ಟು ಆಡಿಯನ್ಸ್ಗೆ ನಮ್ಮ ಫಿಲಮ್ ಚೆನ್ನಾಗಿ ಓಡಲಿ, ಅವ್ರಿಗೆ ಇಲ್ಲಿ ಮುಗಿಸಿ ಅಂತ ನನ್ನ ಕಲ್ಪನೆಯಾಗಿ ಬೇಡ್ಕೊತೀನಿ. ಇಡೀ ನನ್ನ ಟೀಮ್ಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಮನಸ್ಸು ಮಲ್ಲಿಗೆ ಕಂಬೈನ್ಸ್ನವರು ಬಹಳಷ್ಟು ಮಂದಿ